ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ. Co-powered by Gold winner Ramraj Dhotis and Shirts. Special partner Sparsh Masala, Sudarshan Family Store, Sri Sai Gold Palace, Hats and Kurt. Gold buying partner White Gold. Digital streaming partner ZEE5. ಯುಗಾದಿ ಅಂತ ಅಂದ್ರೇನೆ ಹೊಸ ಚಿಗುರು, ಹೊಸತನ, ಹೊಸ ಬದುಕಿನ ಆರಂಭ. ಈ ವರ್ಷ ಎಲ್ಲರ ಬದುಕಲ್ಲೂ ಕೂಡ ಬೆಟ್ಟದಷ್ಟು ಬೆಲ್ಲವನ್ನ ತರಲಿ. ಜೀ ಕನ್ನಡದಲ್ಲೂ ಕೂಡ ಹೊಸ ಪರ್ವ ಆರಂಭ ಆಗಿದೆ. ಜೀ ಕನ್ನಡ ಮತ್ತಷ್ಟು ಮನರಂಜನೆಯ ಜೊತೆಗೆ ಮುಂದಿನ ಹೆಜ್ಜೆ ಇಡ್ತಾ ಇದೆ. ಅಂತಹ ಹೊಸತನದ ವಿನೂತನ ಹೆಜ್ಜೆ ನಮ್ಮ ಮಹಾನಟಿ. ಮಹಾನಟಿ ಅಂತ ಅಂದ್ರೆ ನಟರಾಜನಿಗೆ ಸ್ತ್ರೀ ಸ್ವರೂಪ. ಕನ್ನಡ ಕೀರ್ತಿಯನ್ನ ಬೆಳಗಿ ಈ ನೆಲದ ಮಣ್ಣನ್ನ ಮೆರೆಸಿದ ಅದೆಷ್ಟೋ ಮಹಾನಟಿಯರು ಚಂದನವನದ ಚೆಲುವನ್ನ ಹೆಚ್ಚಿಸಿದ್ದಾರೆ. ಈ ಸಿರಿವಂತಿಕೆಯನ್ನ ಸಂಭ್ರಮಿಸೋಣ. ಈ ಯುಗಾದಿಯನ್ನ ಸಿನಿಮಾ ಯುಗಾದಿಯನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಈ ವಾರದ ಸುತ್ತು ಮಹಾನಟಿ ಸಿನಿಮಾ ಯುಗಾದಿ. ಸಿನಿಮಾ ಯುಗಾದಿಗೆ ಕರ್ನಾಟಕದ ಕಿರುತೆರೆಯಲ್ಲೇ ಒಂದು ಹೊಸ ಅಲೆಯನ್ನ ಎಬ್ಬಿಸಿರುವಂತ ನಮ್ಮ ಹೊಸ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಆಣೆ ಮಾಡಿ ಹೇಳ್ತೀನಿ ನಾನು ನಿಮ್ಮವಳು ಅಂತ ಎದೆಯಲ್ಲೂ ಪ್ರೇಮದ ಕಿಚ್ಚನ್ನ ಹಚ್ಚಿ ಮಚ್ಚೆ ಸುಂದರಿ. ಸ್ವಾಗತಿಸಿ ಸ್ಯಾಂಡಲ್ವುಡ್ ನ ಸುರ ಸುಂದರಿ ಲೇಡಿ ಮೈಕಲ್ ಜಾಕ್ಸನ್ ನಿಶ್ವಿಕಾ. ನಿಶ್ವಿಕಾ ಅವರೇ, ಇದೇ ಹಾಡು ಓಕೆನಾ? ರೆಟ್ರೋ ಕಾಲದ ನಾಯಕಿಯರು ನಾಚಿಕೆ ಸಂಕೋಚದಿಂದ ಪರ್ಫಾರ್ಮ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಈಗ ಜಗತ್ತನ್ನೇ ಬಗ್ಸೋ ಲಾಟಿ ಭಾಷೆನ ಕಲಿಸ್ಕೊಟ್ಟಂತಹ ಭಾಷಾ ಸೇಠ್, ನಟ ಧೀರ ಸುಧೀರ್ ಅವರ ಘನತೆಗೆ ಕೋಡು ಮೂಡಿಸಿದಂತಹ ಮಗ, ಚಾಲೆಂಜಿಂಗ್ ಸ್ಟಾರ್ ಗೆಳೆಯ, ಪ್ರತಿಭೆಗಳನ್ನ ಹುಟ್ಟು ಹಾಕುವಂತ ಹೆಡ್ ಮಾಸ್ಟರ್ ತರುಣ್ ಸುಧೀರ್. ಹಂಗೆ ತಿರುಗ್ಬಿಟ್ರಿ. ಆ ಭಾಷಾ ಸೆಟ್ ಅಲ್ಲಿ ಕಾಣಿಸಿದ್ರು ನಮ್ಗೆ. ಫ್ಯಾಕ್ಟ್ರಿ ಹೆಂಗಿರುತ್ತೋ ಶೋರೂಮ್ ಹಂಗೆ ತಾನೇ ಇರುತ್ತೆ. ಹಂಗಂದ್ರೆ ಆ ಶೋರೂಮ್ ಅಲ್ಲಿ ಒಂದು ಡೈಲಾಗ್ ಕೇಳಿಸ್ಕೊಂಡು ನಾವು ನೋಡಿದ್ರೆ ಅದು ಸೂಪರ್ ಹಿಟ್ ಆಗ್ಬಿಡುತ್ತೆ. ತರುಣ್ ಅವರೇ, IGP ಜಗನ್ನಾಥ್, ಈಗ ಗೊತ್ತಾಯ್ತಾ ಈ ಭಾಷನ್ ಪಾಷಾ ಎಂತದ್ದು ಅಂತ? ಶಭಾಷ್ ರಣಧೀರ, ಶಭಾಷ್. ಈ ದೇಶಕ್ಕೆ ನಿನ್ನ ಪಿಳ್ಳಂಗೋವಿ ಭಾಷೆ ಅರ್ಥ ಆಗೋದಿಲ್ಲ ಬಚ್ಚು. ನಡಿ, ದೇಶನೇ ಬಗ್ಸೋ ಲಾಟಿ ಭಾಷೆ ಹೇಳ್ಕೊಡ್ತೀನಿ. ದುನಿಯಾ ಜುಕ್ತಾ ಹೈ, ಜುಕಾನೆ ವಾಲಾ ಚಾಹಿಯೆ ಬಚ್ಚು. ಕಣ್ಣೋಟದಲ್ಲೇ ಸೆರೆ ಹಿಡಿಯೋ ಛಾಯಾಗ್ರಾಹಕಿ. ಸ್ವಾಗತಿಸಿ ರಾಜ್ಯ ಪ್ರಶಸ್ತಿ ವಿಜೇತೆ ಹಾಗೂ ಅಭಿನೇತ್ರಿ, ನಮ್ಮ ವೇದಿಕೆಯ ಮಹಾ ನಟಿ ಲೆಜೆಂಡ್ ಪ್ರೇಮಾ ಮೇಡಮ್. ಈ ವಾರ ಕೂಡ ನಿಮ್ಮ ಲವ್ವರು ಬಿಡ್ತಾನೆ ಇಲ್ಲ ಮೇಡಮ್. ವಾರ ಮೇಡಮ್ ನೀವು ನೋಡಿ ಮೇಡಮ್. ಲವರ್ ಬಾಯ್ ಬಾರ್ಲೇ ತಮ್ಮ.
ಆಗೋಯ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಮನದಾಳದ ಮಾತು ಮೇಡಮ್. ಮೈ ಅಲ್ಟಿಮೇಟ್ ಮೂವಿ ಓಂ. ಬಹುಶಃ ನಾನು ಇನ್ನೂ ವಯಸ್ಸಾದ್ರೂ ಓಂ ಬಗ್ಗೆನೇ ಮಾತಾಡ್ತೀನಿ ಅನ್ಸುತ್ತೆ. ಯಾಕೆಂದ್ರೆ ನನ್ಗೇನು ಗೊತ್ತಿರಲಿಲ್ಲ ಆಕ್ಟಿಂಗ್ ಬಗ್ಗೆ. ಬಟ್ ಅದನ್ನ ಚಿತ್ರ ನೋಡಿದ್ಮೇಲೆ ನಾನು ಹಿಂಗೆ ಆಕ್ಟ್ ಮಾಡಿದೀನ ಅನ್ನಿಸ್ತು, ಕ್ವಶನ್ ಮಾರ್ಕ್. ಅದು ಸ್ಟೇಟ್ ಅವಾರ್ಡ್ ಬಂದಿದ್ದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ನನ್ನ ಲೈಫಲ್ಲಿ. ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಈಗ ನಮ್ಮ ಮುಂದಿನ ಜಡ್ಜ್ ಅಲ್ಲ, ನಮ್ಮ ಮಹಾನಟಿಯರ ಆಪ್ತ ಮಿತ್ರ, ಮಾಸ್ಟರ್ ಮೈಂಡ್ ನ ವೆಲ್ಕಮ್ ಮಾಡೋಣ. ಬದುಕನ್ನ ಪ್ರೀತಿಯಿಂದ ಸಂಭ್ರಮಿಸಿದಂತಹ ಮೇಧಾವಿ, ಸಿನಿಮಾವನ್ನ ಖುಷಿಯಿಂದ ಅನುಭವಿಸುವಂತಹ ಅನುಭವಿ. ಸ್ವಾಗತಿಸಿ ಮಹಾನಟಿಯ ಮಾಸ್ಟರ್ ಮೈಂಡ್, ನಟಿಯರ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಸರ್, ನಮ್ಮ ವೇದಿಕೆಯ ಕಂಟೆಸ್ಟೆಂಟ್ಸ್ ಎಲ್ಲರೂ ಮಹಾನಟಿಯರಾಗುವಂತಹ ಪ್ರಯತ್ನದಲ್ಲಿ ಈ ರೀತಿಯ ಒಂದು ವೇಷಭೂಷಣ ಹಾಕೊಂಡು ಕುತ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬಹಳ ಬ್ಯೂಟಿಫುಲ್ ಆಗಿ ಕಾಣ್ತಿದ್ರ ರೀ. ಸೋ ನೈಸ್. ಹಂಗೆ ಫ್ಲಾಶ್ ಬ್ಯಾಕ್ ಹೋದಂಗಿದೆ. ಸೋ ಬ್ಯೂಟಿಫುಲ್. ಸುಮ್ನೆ ಹಂಗೆ ಟೈಮ್ ಟ್ರಾವೆಲ್ ಹೋಗಿ ಅಲ್ಲಿದಾರಲ್ಲ ಮಹಾನಟಿಯರು, ಅವ್ರು ಎಲ್ಲರೂ ನೆನಪಿಸ್ತಾ ಇದ್ದೀರಾ. ಎಂತ ಆರ್ ಏರಿಯಾದಲ್ಲಿ ನೋಡಿ. ಅಮ್ಮ ಜಯಂತಿ ಅಮ್ಮ, ಆರತಿ ಅಮ್ಮ, ಮಂಜುಳಮ್ಮ, ಕಲ್ಪನಾ, ಭಾರತೀಜಿ, ಸರಿತಾ, ಲೀಲಾವತಿ ಅವರು, ಈ ಕಡೆ ಪ್ರೇಮ, ಮಾಲಾಶ್ರೀ, ಲಕ್ಷ್ಮಿ ಅಮ್ಮ, ಸುಧಾರಾಣಿ. ವಾವ್, ಎಂತ ಇತಿಹಾಸ ನೋಡಿ. ಅವನ್ನೆಲ್ಲ ಮಹಾನಟಿ ಅಂತ ನಾವು ಕರಿತೀವಿ. ನಿಮ್ಮಲ್ಲಿ ಒಬ್ಬರನ್ನ ಈಗ ಮಹಾನಟಿಯಾಗಿ ಆಯ್ಕೆ ಮಾಡ್ತಾರ್ರಿ. ವಾಟ್ ಅ ಪ್ಲೇಸ್ಮೆಂಟ್. ಈ 20 ಕಥೆಗಳು ಎಲ್ಲೆಲ್ಲಿ ಹೋಗಿ ಮುಗಿಯಿತು ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್, ಗುಡ್ ಲಕ್, ಗುಡ್ ಲಕ್. ಪ್ರತಿಯೊಂದು ಅವಕಾಶನು ದಯವಿಟ್ಟು ಬ್ಲಾಸ್ಟೆಡ್. ಓಕೆ, ಗುಡ್ ಲಕ್ ರೀ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ರಮೇಶ್ ಸರ್. ಸೊ ರಮೇಶ್ ಸರ್ ಅವರು ಫುಲ್ ಪ್ರೋತ್ಸಾಹ ಕೊಟ್ಟು ಮಾತಾಡಿ ಹುರಿದುಂಬಿಸಿದ್ದಾರೆ. ಆರ್ ಯು ಆಲ್ ರೆಡಿ ನಟಿಯರೇ? ಸೂಪರ್. ಈಗ ಮಹಾನಟಿ ಕಾಂಪಿಟೇಷನ್ ಹಂತಕ್ಕೆ ಬಂದಿದೆ. ಸೊ ಇನ್ನು ಮುಂದೆ ಕಾಂಪಿಟೇಷನ್ ಶುರು ಆಗುತ್ತೆ. ಇವತ್ತು ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಿಮ್ಮ ಆಡಿಯನ್ಸ್ ಹತ್ರ ನಿಮ್ಮ ಓಟುಗಳನ್ನ ಅಪೀಲ್ ಮಾಡ್ತೀರಾ. ಸೊ ಆಡಿಯನ್ಸ್ ಮೆಚ್ಚದಂತಹ ನಟಿ ಮುಂದಿನ ವಾರದಿಂದ ಕಾರ್ಯಕ್ರಮದಲ್ಲಿ ಮುಂದುವರಿತಾರೆ. ಅಂಡ್ ಜೊತೆಗೆ ಜಡ್ಜಸ್ ನಮ್ಮ ನಟಿಯರಿಗೆ ಸ್ಕೋರ್ಸ್ ಅನ್ನ ಕೊಡ್ತಾರೆ, ಹಾಗೂ ವೋಟಿಂಗ್ ಕೂಡ ಇರುತ್ತೆ. ಸೊ ಮುಂದಿನ ವಾರದಿಂದ ಜಡ್ಜಸ್ ಕೊಡುವಂತಹ ರೇಟಿಂಗ್ಸ್ ಅಂಡ್ ನಮ್ಮ ಆಡಿಯನ್ಸ್ ಕೊಡುವಂತಹ ವೋಟಿಂಗ್ಸ್ ಗಳ ಆಧಾರದ ಮೇಲೆ ವಾರದ ಅಂತ್ಯದಲ್ಲಿ ಎಲಿಮಿನೇಷನ್ ನಡೆಯಲಿದೆ. ಸೊ ನೀವು ತೋರಿಸುವಂತಹ ಶ್ರದ್ಧೆ, ನಿಮ್ಮ ಶಿಸ್ತು, ನಿಮ್ಮ ಆಸಕ್ತಿ, ಪ್ರತಿಯೊಂದು ವಿಷಯ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಇಲ್ಲಿ ಮಾಡುವಂತಹ ಪ್ರತಿ ಪರ್ಫಾರ್ಮೆನ್ಸ್ ಕೂಡ ಇದು ನನ್ನ ಕೊನೆ ಪರ್ಫಾರ್ಮೆನ್ಸ್ ಅನ್ನೋ ಲೆವೆಲ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಿ. ಓಕೆ, ಗುಡ್ ಲಕ್. ನಾಯಕಿ ಸ್ಥಾನಕ್ಕೆ ಸ್ಟಾರ್ ಪಟ್ಟ ಕೊಟ್ಟಂತಹ ಮೊದಲ ನಾಯಕ ನಟಿ ಮೆಲ್ಲರ ಪ್ರೀತಿಯ ಕಲ್ಪನಾ ಮೇಡಮ್. ತಮ್ ನಮ್ 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 ಮನಸ್ಸು ಮಿಡಿಯುತ್ತಿದೆ. ಈ ಹಾಡಿಗಾಗಿ ಕಲ್ಪನಾ ಮೇಡಮ್ ಪಾತ್ರವನ್ನ ಮಾಡೋದಕ್ಕೆ ವೇದಿಕೆಗೆ ಮೇಲೆ ಬರ್ತಾ ಇರುವಂತಹ ನಟಿ, ಸ್ವಾಗತಿಸಿ ಬೆಂಗಳೂರಿನ ಚಂದನಾ ಗೌಡ.
ಇವತ್ತು ಚಂದನ ಅವರು ಕಲ್ಪನಾ ಮೇಡಮ್ ತರ ಫಸ್ಟ್ ಟೈಮ್ ಲುಕ್ ಅಲ್ಲಿ ಅವರ ಹಾಡಿಗೆ ನೀವು ಡಾನ್ಸ್ ಮಾಡಿದಿರಾ, ಹೇಗೆ ಅನ್ಸ್ತಾ ಇದೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಟಿ ಆಗೋದಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದ್ದೆ ಶರಪಂಜರ ಕಲ್ಪನಾ ಮ್ಯಾಮ್ ಆಕ್ಟಿಂಗ್ನ ನೋಡಿ ಅಲ್ವಾ? ಸೊ ಈಗ ನೀವೇನೋ ಡಾನ್ಸ್ ಮಾಡಿದ್ರಿ, ಯಾವ ಸೀನ್ ನೀವು ಆಕ್ಚುಲಿ ಇವತ್ತು ಆಕ್ಟ್ ಮಾಡಿ ತೋರಿಸ್ತೀರಾ? ಶರಪಂಜರ, ಅದು ಎಂಡಿಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್. ಓಕೆ ಮಾಸ್ಟರ್ ಮೈಂಡ್, ಒಂದು ಆಕ್ಷನ್ ಹೇಳ್ಬಿಟ್ರೆ ಆರ್ಟಿಸ್ಟ್ ರೆಡಿ. ಆಕ್ಷನ್. ಏನು ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ. ನಿಮ್ ಜೊತೆ ಬಾಳಕ್ಕೆ ನಂಗೆ ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ಮೇಲೆ ಬಿದ್ದ ಸೂಳೆ 3 ಕಾಸಿಗೂ ಬೇಡ. ರೀ ಶಾಂತಮ್ಮ, ಬನ್ನಿ ಇಲ್ಲಿ. ಕೇಳಿದ್ರ ಕಾವೇರಿ ಹೊಚ್ಚಿ ನಾನು ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ. ತರುಣ್ ಅವರೇ, ನಿಮ್ಮ ರಿವ್ಯೂ ಪ್ಲೀಸ್. ಶುರು ಮಾಡ್ತಿದ್ದಂಗೆ ನೀವು ಒಂದು ಸ್ವಲ್ಪ ಎಲ್ಲೋ ಲೋ ಹಿಂಗೆ ಕಣ್ ಕೆರಡನೆ ಶುರು ಆಯ್ತಲ್ಲ, ಯಾಕೆ ಇದೇನು ಓಪನಿಂಗ್ ಹಿಂಗೆ ತಗೊಂತಾ ಇದೆಯಲ್ಲ ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಮೇಸಿಂಗ್ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರಿ ನೀವು. ಇಡೀ ಸಾಂಗ್ ಅದು ಒರಿಜಿನಲ್ ನೋಡಿದ್ರು ನಮ್ಗೆ ಏನ್ ಫೀಲ್ ಆಗ್ತಿತ್ತು ಅಷ್ಟೇ ಫೀಲ್ ಆ ಗ್ರೇಸ್ ಅಲ್ಲಿ ನೀವು ಕ್ಯಾರಿ ಮಾಡಿದ್ದಾಗಿರ್ಬೋದು, ನೀವು ಎಕ್ಸ್ಪ್ರೆಷನ್ ವೈಸ್ ಅಷ್ಟು ಚೆನ್ನಾಗಿ ಬಂತು ನನಗೆ. ನಿಮ್ಮ ಈ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ, ಬಹುಶಃ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಮಾಡ್ಬೇಕಷ್ಟೇ ನೀವು. ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ರೀ ಕಾವೇರಿ ಅವರೇ, ನಾನು ಹುಚ್ಚಿ ಅಂತೆ, ಯುನೋ ದಟ್ ಟೈಮಿಂಗ್ಸ್ ನನಗದು ಬೇಕನ್ನಿಸ್ತು. ಯಾಕಂದ್ರೆ ನಿಮ್ಮ ಎಕ್ಸ್ಪ್ರೆಷನ್ ನನಗಲ್ಲಿ ಬೇಕಾಗಿತ್ತು. ಅದರ್ವೈಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಟೂ ಗುಡ್, ತುಂಬಾ ಚೆನ್ನಾಗಿ ಮಾಡಿದೆ. ಬಟ್ ಇನ್ನು ಸ್ವಲ್ಪ ಪ್ರೇಮ ಮೇಡಮ್ ಫೇವ್ರೇಟ್ ಆಕ್ಟ್ರೆಸ್ ಕಲ್ಪನಾ ಮೇಡಮ್, ಅವ್ರ ಪಕ್ಕದಲ್ಲಿ ನಿಶ್ವಿಕಾ ಕೂತಿದ್ದಾರೆ. ಇಬ್ರು ಸೇರಿ ಈ ನಮ್ ಸಾಂಗ್ಗೆ ಒಂದು ಲೈಟ್ ಆಗಿ ಕೂತ ಜಾಗದಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ರೆ ಮೇಡಮ್ ಬೇಕಾದ್ರೆ ಸ್ಟೇಜ್ ಮೇಲೆನೆ ಬರ್ಬೋದು. ಮೈಕಲ್ ಜಾಕ್ಸನ್ ನಿಶ್ವಿಕಾ ಅವರಿಗೆ ಥ್ಯಾಂಕ್ ಯು ನಿಶ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮ್ಯಾಮ್, ಥ್ಯಾಂಕ್ ಯು. ಈಗ ಮಾಸ್ಟರ್ ಮೈಂಡ್ ಚಂದನ್ ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗನ್ಸ್ತು? ಫಸ್ಟ್ ಆ ಸಾಂಗ್ ನನಗೇನು ಆಶ್ಚರ್ಯ ಅಂದ್ರೆ, ನಾವು ಆ ಸಾಂಗ್ ನ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿದ್ರಿ. 1974 ಎಕ್ಸಾಕ್ಟ್ 50 ವರ್ಷಗಳಾಗಿದೆ. ಈಗಲೂ ಆ ಸಾಂಗ್ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಅಂದ್ರೆ ಎಂತ ಟ್ಯಾಲೆಂಟೆಡ್ ಗ್ರೂಪ್ ರೀ ಅವರು. ಅಂಡ್ ನೀವು ಮಾಡಿದ್ ಎಷ್ಟು ಗ್ರೇಸ್ಫುಲ್ ಆಯ್ತು ಚಂದನ. ನೋಡಿ ಆ ಕಾಸ್ಟ್ಯೂಮು, ಆ ಮೇಕಪ್ ಬಂದಿದ ತಕ್ಷಣ ಯುವರ್ ಟ್ರಾನ್ಸ್ಪೋರ್ಟೆಡ್ ಅಲ್ಲ, ಎಷ್ಟು ಹೆಲ್ಪ್ ಆಗಿದೆ ನೋಡಿ ಆ ಕಾಸ್ಟ್ಯೂಮೇನೆ. ಬಹಳ ಇಷ್ಟ ಆಯ್ತು ನನಗೆ. ಕಲ್ಪನಾ ಅವ್ರಿಗೆ ಪುಟ್ಟಣ್ಣ ಕಲ್ಗಲ್ ತರ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ರಿ ರೀ.
ಆಹಾ. ಒಬ್ಬ ನಟಿ ಮಹಾನಟಿ ಆಗೋದು ಒಬ್ಬ ಒಳ್ಳೆ ನಿರ್ದೇಶಕ ಸಿಕ್ಕಿದಾಗ. ಸರಿತಾ ಅವ್ರಿಗೊಬ್ರು ಕೆ ಬಾಲಚಂದ್ರ ಸಿಕ್ಕಿದ್ರು, ಇವ್ರಿಗೆ ಪುಟ್ಟಣ್ಣ ಕಣಗಲ್ ಸಿಕ್ಕಿದ್ರು. ಆತರ ದಯವಿಟ್ಟು ಆತರ ಅವಕಾಶಗಳನ್ನ ಹುಡುಕಿ. ನಿಮ್ಮ ನಟನೆ ಇರುತ್ತೆ, ಅದನ್ನ ಹೊರಗೆ ತೆಗೆದು ಒಂದು ಶರಪಂಜರ ಮಾಡುವಂತ ಪುಟ್ಟಣ್ಣ ಕಣಗಲ್ ನಿಮ್ಮೆಲ್ರಿಗೂ ಸಿಗ್ಲಿ. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಚಂದನ ಕಲ್ಪನಾ ಮೇಡಮ್ ತರ ಅವರು ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರ ಅಜ್ಜಿ ಮತ್ತೆ ತುಂಬಾ ವರ್ಷಗಳ ಹಿಂದೆ ಹೋಗಿ ಟೆಂಟಲ್ಲಿ ಕೂತ್ಕೊಂಡು ಶರಪಂಜರ ಸಿನಿಮಾ ನೋಡ್ತಾ ಕಲ್ಪನಾ ಮೇಡಮ್ನ ಸಂಭ್ರಮಿಸ್ತಾ ಇದ್ರಲ್ಲ, ಆ ತರ ಖುಷಿ ಪಡ್ತಾ ಇದ್ರು ಅಲ್ವಾಮ? ಸ್ಟಾರ್ಟಿಂಗ್ ಇಂದ ಅವಳು ಕಲ್ಪನಾದ್ರಲ್ಲೇ ಅವಳು ಆಕ್ಟಿಂಗ್ ಜಾಸ್ತಿ ಮಾಡ್ತಾ ಇದ್ದಿದ್ದು. ಮನೆಯಲ್ಲಿ ಅವಳನ್ನ ಮಾಡಿಸಿ ನೋಡ್ತಾ ಇದ್ದು. ಚಿಕ್ಕ ವಯಸ್ಸಿಂದಾನು ನನಗೆ ಕರೆಂಟ್ ಹೋದ್ರೆ ಎಲ್ರು ಮನೆಯಲ್ಲೂ ಬತ್ತಿ ಹಚ್ಬಿಟ್ಟು ಸುಮ್ನೆ ಕೂರಿಸ್ತಾರೆ. ಇವರು ಡಾನ್ಸ್ ಮಾಡು, ನಾನು ಹಾಡು ಹೇಳ್ತೀನಿ, ನೀನು ಡಾನ್ಸ್ ಮಾಡು, ಆಕ್ಟ್ ಮಾಡು ಅಂತ ನನಗೆ ಇಲ್ಲಿ ತನಕ ಕರ್ಕೊಂಡು ಬರೋದಕ್ಕೆ ನಮ್ಮ ಅಜ್ಜಿನೇ ಕಾರಣ. ಚಂದನ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದೀರಾ. ಓಕೆನಾ, ಈಗ ನಿಮ್ಮ ವೋಟ್ ಅಪೀಲ್ ಕೇಳುವಂತಹ ಸಮಯ. ವೋಟ್ ಅಪೀಲ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದನಾ ಗೌಡ. ಇವತ್ತು ನಾನು ಮಾಡಿದ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ, ನಾನು ಈ ಶೋ ಅಲ್ಲಿ ಮುಂದುವರಿಯಬೇಕು ಎಂಬ ಆಸೆ ನಿಮಗಿದ್ದಲ್ಲಿ CHAN ಅಂತ ಟೈಪ್ ಮಾಡಿ 57575ಗೆ ಪ್ಲೀಸ್ ವೋಟ್ ಮಾಡಿ. ನಿಮ್ಮ ವೋಟ್ಸ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. 45 ವರ್ಷಗಳ ಸಿನಿಮಾ ಪಯಣ, ದೊಡ್ಡಮನೆ ಕುಟುಂಬದ 3 ತಲೆಮಾರಿನ ಜೊತೆ ನಟನೆ. ಸ್ವಾಗತಿಸಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ನಟಿ, ಒನ್ ಅಂಡ್ ಓನ್ಲಿ ಮಹಾನಟಿ ಸುಧಾರಾಣಿ ಮೇಡಮ್. ನಲವತ್ತ 5 ವರ್ಷಗಳ ಒಂದು ಸಿನಿ ಪಯಣ. ನಮ್ಮ ಪ್ರೀತಿಯ ಸುಧಾರಾಣಿ ಮೇಡಮ್ ಅಂತಂದ್ರೆ ನಮ್ಮೆಲ್ಲರಿಗೂ ಅಪಾರವಾದ ಪ್ರೀತಿ. ಮತ್ತೆ ನಮ್ಮ ಮಹಾನಟಿ ವೇದಿಕೆಗೆ ಇವರು ಆಗಮಿಸಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನ ತಂದ್ಕೊಟ್ಟಿದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಜೊತೆಗೆ ಜೀ ಕನ್ನಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಯಾಕೆಂದರೆ ಈ ರೀತಿ ಹೊಸ ಹೊಸ ಕಾರ್ಯಕ್ರಮಗಳು ಹೊಸತನ ಹೊಂದಿರೋ ಅಂಥದ್ದು, ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋದ್ರಲ್ಲಿ ಅವರು ಎತ್ತಿದ ಕೈ. ಆ್ಯಂಡ್ ಇವ್ರದ್ದೆಲ್ಲದ್ದು ಕೆಲವು ಬಿಟ್ಸ್ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ. ಎಲ್ಲರೂ ಅಮೇಝಿಂಗ್ ಟ್ಯಾಲೆಂಟ್. ಎಲ್ಲರೂ ಏನಂತಾರೆ, ಬ್ಯೂಟಿ ವಿತ್ ಬ್ರೈನ್ಸ್ ಅಂಡ್ ಟ್ಯಾಲೆಂಟ್. ವಾ ವಾ ಅಲ್ವಾ? ಅಂಡ್ ಇಲ್ಲಿ ಈ ಕ್ಷಣ ಇನ್ನೊಂದು ಜೋಡಿ ಬಗ್ಗೆ ನಾನು ಮಾತಾಡ್ಲೇಬೇಕು. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಕಾಯಿಸಿದರು ನೋಯಿಸಿದರು ನಾವು ನಿಮ್ಮನ್ನು ಪ್ರೀತಿಸುವೆವು. ಹಾಯ್ ಸುಧಾ. ಹಲೋ, ಹೇಗಿದ್ದೀರಾ? ಎಕ್ಸಲೆಂಟ್ ರೀ, ವಾಟ್ ಅ ಪ್ಲೆಷರ್. ವಾವ್, ಇವ್ರಿಗಿಂತ ಚಿಕ್ಕ ವಯಸ್ಸು ನಾನು ಫಸ್ಟ್ ಸುಧಾನ ಮೀಟ್ ಮಾಡಿದ್ರಿ. ಆವಾಗ ತಾನೇ ಸ್ಕೂಲಿಂದಾನೇನೋ ಬಂದ್ಬಿಟ್ಟಿದ್ರು ಅವರು. ಎಂತ ಅದ್ಭುತವಾದ ಫಿಲ್ಮ್ಸ್ ಇವ್ರ ಜೊತೆ ಮಾಡಕ್ ಸಿಕ್ತು. ಒಂದು ಪಂಚಮವೇದ ಇರ್ಬೋದು, ಅರಗಣಿ, ಶ್ರೀಗಂಧ. ವಾವ್, ವೆರಿ ನೈಸ್ ಪ್ಲೆಸೆಂಟ್ ಜರ್ನಿ. ಸಚ್ ಅ ಪ್ಲೆಷರ್. ಆ ಸುಧಾರಾಣಿಯಿಂದ ಇವತ್ತು ಆ ಶ್ರೀರಸ್ತು ಶುಭಮಸ್ತು ಪ್ರತಿದಿನ ನೀವು ಮಾಡ್ತಿದ್ದ ಪಾತ್ರ ನೋಡಿದ ವಾಟ್ ಅ ಗ್ರೋತ್. ಯಾ ಸುಧಾ, ಮೋರ್ ಪಾರ್ಟಿ. ಥ್ಯಾಂಕ್ ಯು. ಅಂದ್ರೆ ಹಾಡೇ ಹೇಳೋ ಹಾಗೆ ಕಾಯಿಸುವ ಹುಡುಗಿಯರ ಯಾರು ನೋಯಿಸಬಾರದು ಅನ್ನೋ ಹಾಗೆ ಕಾಯಿಸುವ ಅಭಿಮಾನಿಗಳಿಗೆ ಯಾವತ್ತು ನೋಯಿಸಬಾರದು ಅನ್ನೋ ಮಾತು. ಅಂದ್ರೆ ಸರ್, ನಾನು ಡೈರೆಕ್ಟ್ ಆಗಿ ಹೇಳ್ದೆ, ಇಂಡೈರೆಕ್ಟ್ ಅಲ್ಲ. ಅಭಿಮಾನಿಗಳು ಕಾಯ್ತಾ ಇದೀವಿ ಸರ್, ಆ ಸಾಂಗಿಗೆ ನೀವಿಬ್ರು ಒಂದೇ ಫ್ರೇಮ್ ಅಲ್ಲಿ ನಿಂತ್ಬಿಡ್ಬೇಕಂತ ಹೇಳಿ. ಯಾರು ಪ್ರೀತಿಸಬಾರದು
ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಇವರು ಎಷ್ಟು ಫಿಲ್ಮ್ ಮಾಡಿದ್ರ ನೀವು? ಐ ಥಿಂಕ್ ಕ್ಲೋಸ್ ಟು 200 ನಾ. 200 ಮಾಡಿದ್ದಾರೆ, ನೀವು ಎಷ್ಟು ಫಿಲ್ಮ್ ಮಾಡಿದ್ರ? ಮೇ ಬಿ 100. ಇವರು 100. ಇವರಿಬ್ರು ಜೊತೆಗೆ ಒಂದು ಫಿಲ್ಮ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್. ಅದು ಜಿ ಕನ್ನಡದ ಮಹಾನಟಿ ವೇದಿಕೆ. ಅಂದ್ರೆ ಒಂದ್ ಸೀನ್ ಕೊಟ್ರೆ ರೀ, ಹೇಗೆ ಅದನ್ನ ಒಳಗ್ ತಗೊಂಡ್ಬಿಡ್ತಾರೆ ಅಂದ್ರೆ ಬೋತ್ ಆಫ್ ದಮ್ ಸಚ್ ಪವರ್ಫುಲ್. ನಿಜವಾಗ್ಲು ಮಹಾನಟಿಯರು ಅಂದ್ರೆ ಇವರು. ಅದು ಅಂಡ್ ಮಹಾನಟ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ರಮೇಶ್ ಅರವಿಂದ್ ಸರ್ ಅಷ್ಟೇ ಅಷ್ಟೇ. ಪ್ರೇಮ ಮ್ಯಾಮ್, ಸುಧಾರಾಣಿ ಮ್ಯಾಮ್ ಅವರ ಆಗಮನ ನಿಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ? ತುಂಬಾ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನನಗೆ ಅವ್ರ ಸಾಂಗ್ ಇದು ತುಂಬಾ ಇಷ್ಟವಾದ ಸಾಂಗ್. ಇವರು ಶಿವರಾಜ್ ಕುಮಾರ್ ಇವ ಯಾವ ಸೇಮ್ ಬೀಟ್ಸ್ ಇದೆಯಲ್ಲ, ಅದು ನನ್ ಬಹಳ ಇಷ್ಟ. ಇವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರ್ತೀನಿ ನಾನು. ಪ್ರತಿ ಸರಿ ಸಾಂಗ್ ಬಂದಾಗ್ಲೂ ಇವ್ರ ಎಕ್ಸ್ಪ್ರೆಷನ್ ನೋಡ್ತಾ ಇರ್ತೀನಿ. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಸುಧಾರಾಣಿ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗ ಇವರು ಇದೇ ಸೆಟ್ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು, ಅವಾಗ ಓಮ್ ನಡೀತಾ ಇತ್ತು. ಇವ್ರು ನೋಡಕ್ಕೆ ಅಂತ ಓಡ್ ಬಂದೆ. ಇವ್ರು ಬುಕ್ ಇಟ್ಕೊಂಡು ಅವ್ರ ತಾಯಿ ಜೊತೆ ಕೂತ್ಕೊಂಡಿದ್ರು. ಅವ್ರು ನಂಗೆ ನೋಡ್ತಾ ಇದ್ದೆ ನಾನು. ಎಷ್ಟು ಲಕ್ಕಿ ಎಲ್ಲ ರಾಜ್ಕುಮಾರ್ ಅವ್ರ ಬ್ಯಾನರು ಮತ್ತೆ ಶಿವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದಾರಂದ್ರೆ ಶಿ ಇಸ್ ವೆರಿ ಲಕ್ಕಿ ಅಂದ್ಕೊಂತಿದ್ದೆ. ಬಟ್ ನನಗೆ ಅದೇ ತರ ಸಿಕ್ತು ಓಮ್ ಅವ್ರ ಬ್ಯಾನರ್ ಅಲ್ಲಿ. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಯು ಸುಧಾರಾಣಿ. ನನಗೆ ನಿಮ್ಮ ಸಾಂಗ್ ಯಾವ್ದು ಗೊತ್ತಾ ತುಂಬಾ ಇಷ್ಟ? ಹಳ್ಳೀಲಿ. ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್. ನಂಗೆ ಯಾವಾಗಲೂ ಅನ್ಸುತ್ತೆ ಛೀ ನನ್ಗೆ ಆ ಸಾಂಗ್ ಸಿಗ್ಬೇಕಾಗಿತ್ತು ಅಂತ. ನಾನು ಹೇಳ್ತೀನಪ್ಪ, ನನಗೆ ಜೆಲಸ್ ಆಯ್ತು ಆ ಸಾಂಗ್ ನಂಗೆ ಸಿಕ್ಲಿಲ್ವಲ್ಲ. ಅರೆ ಜೆಲಸ್ ಆಗ್ಬೇಡಿ ಮೇಡಮ್, ನಮ್ಮ ಹತ್ರ ಆ ಸಾಂಗ್ ಇದೆ ಮೇಡಮ್. ಏನಂತೀರಾ ರಮೇಶ್ ಸರ್? ಆ ಸಾಂಗ್ ಹಾಕೋಣ. ರೆಡಿನಾ ಸಾಂಗು? 3, 2, 1 ಮ್ಯೂಸಿಕ್. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ ಎಲ್ಲಿ ಲಲಿತವಲ್ಲಿ. ಕಾಲರ್ ಎತ್ಕೊಂಡು ಹೇಳ್ತೀವಿ ರೀ, ಇವರು ನಮ್ಮ ಕನ್ನಡದ ಮಹಾನಟಿಯರು ಅಂತ ಹೇಳಿ. ಪ್ರೇಮ ಮೇಡಮ್, ಸುಧಾರಾಣಿ ಮೇಡಮ್, ಬರ್ಲಿ ವಿಸಿಲ್ಸ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಮ್ಯಾಮ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಸೊ ಈಗ ಸುಧಾರಾಣಿ ಮೇಡಮ್ ಅವರ ವೈಭವವನ್ನ, ಮನೆ ದೇವರು ಚಿತ್ರದ ಸನ್ನಿವೇಶಗಳನ್ನ ಒಂದು ಸುಂದರವಾದ ಆಕ್ಟ್ ಮೂಲಕ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಬರಮಾಡಿಕೊಳ್ಳೋಣ ಪ್ರೀತಿಯ ಚಪ್ಪಾಳೆಯೊಂದಿಗೆ ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್.
ಬರ್ಕೋತಿದ್ಯೇನೋ? ನಾ ಬರ್ಕೊಂತೀನಿ ಹೇಳಮ್ಮ. ರಾಮು ರಾಮು ವೆಂಟ್ ವೆಂಟ್ ಟು ದಿ ಮಾರ್ಕೆಟ್. ಟು ದಿ ಮಾರ್ಕೆಟ್. ತಗೋ ಹಾಲು. ಡ್ಯಾಡಿ ಟೋಲ್ಡ್ ರಾಮು. ಡ್ಯಾಡಿ ಟೋಲ್ಡ್ ರಾಮು. ಯಾಕೋ ಹಾಗೆ ಹೊರಳ್ತಾ ಇದ್ಯಾ? ಹೊಟ್ಟೆ ನೋವಾ? ಬಾತ್ರೂಮ್ ಹೋಗ್ಬೇಕಾ? ಮತ್ತಿನ್ನೇನು? ಡ್ಯಾಡಿ ಅಂದ್ರೇನು? ಅಪ್ಪ. ನಂಗೆ ಅಪ್ಪ ಇದ್ದಾರಲ್ಲ. ಏನು ದಿಢೀರ್ ಅಂತ ಈ ರೀತಿ ಕೇಳ್ತಿದ್ಯಾ? ನನ್ನ ಅಪ್ಪ ಎಲ್ಲಿದ್ದಾರೆ? ಹಾ, ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನ್ ಸುಳ್ಳು ಹೇಳ್ತಿದ್ಯಾ. ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ ಬಿಟ್ಟು ಬಂದಿದ್ಯಾ. ಕೊಡ್ತೀನಿ ನೋಡು. ಯಾರು ನಂಗೆ ಇನ್ನೆಲ್ಲ ಹೇಳಿದ್ದು? ಇನ್ನೊಂದ್ಸರಿ ಅಪ್ಪ ಗಿಪ್ಪ ಅಂದ್ರೆ ಹಲ್ ಮುರ್ದಾಕ್ಬಿಡ್ತೀನಿ. ನಿಂಗೆ ಅಪ್ಪ ಅಮ್ಮ ಮೇಲೆಲ್ಲ ನಾನೇ. ಮೊದಲು ಪಾಠ ಬರಿ. ಡ್ಯಾಡಿ ಟೋ ಈ ಪಾಠ ಬೇಡ, ಬೇರೆ ಬರಿ. ಸೀತಾ ಇಸ್ ಅ ವಿಲೇಜ್ ಗರ್ಲ್. ಬರಿಯೋ ಬರಿಯೋ. ಬೆಳಗ್ಗೆ ನನ್ನ ಅಪ್ಪನ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೇಲಿ ನಂತರ ಕನ್ನಡಕ ಹಾಕೊಂಡಿದ್ರಲ್ಲ, ಅವ್ರೇ ನನ್ನ ಅಪ್ಪ. ಇದನ್ನ ಅವರೇ ಬಂದು ನಿಂಗೆ ಸ್ಕೂಲ್ ಹತ್ರ ಹೇಳಿದ್ರಾ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವರು ನಿನ್ನ ಅಪ್ಪ ರಂಗನಾಥ್ ಅಲ್ಲ, ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ, ಅವರು ಮಕ್ಳು ಕಳ್ಳ. ಅಯ್ಯಯ್ಯೋ, ಹೌದಮ್ಮ? ಹೌದು ಕಣೋ. ಆ ಮನುಷ್ಯ ಮಕ್ಳನ್ನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದ್ ಜೊತೆ ಮಾತಾಡಿದ್ರೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲಿಂದ ಅವನ ಜೊತೆ ಮಾತಾಡ್ಸೋದೇ ಇಲ್ಲ. ಅವನ ಗೌನೇ ಬಂದು ಮಾತಾಡ್ಸೋರೆ ಹೋಗೋ ಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು. ಅವನಿಗೆ ಅವನೇ ನಿಮ್ಮ ಮನೆ ಕೆಲ್ಸದವನ. ಅವನಂತೆ ಅವನು ಮರ್ಯಾದೆ ಇಲ್ಲ. ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳು ಕಳ್ಳ. ಮತ್ತೆ ಅದೇ ಹೇಳ್ತ್ಯಾ ರಾಸ್ಕಲ್? ಇಷ್ಟ ಚಿಕ್ಕ ವಯಸ್ಸಿಗೆ ಎಷ್ಟೋ ಕೊಪ್ಪು ನಿಂಗೆ. ಹೇಳ್ತ್ಯಾ? ಇನ್ನೊಂದ್ಸತಿ ಹೇಳ್ತ್ಯಾ? ಹೇಳ್ತೀನಿ. ನೀನ್ ತಾನೇ ಹೇಳಿದ್ದ ಅವನ ಅಪ್ಪ ಅಲ್ಲ ಅಂತ. ಮತ್ತೆ ಅವನು ಅಂದ್ರೆ ನಿಂಗೆ ಯಾಕೆ ಕೋಪ ಬರುತ್ತೆ? ಛೇ ನಮ್ ಜಾನಕಿ ಅಮ್ಮ ಇಂಥ ಹೆಂಗ್ಸು ಅಂತ ಗೊತ್ತೇ ಇರ್ಲಿಲ್ಲ. ಹೋಟೆಲ್ ರೂಮಿಂದ ಹೊರಗಡೆ ಬಂದೇಟ್ಗೆ ನಮ್ಮ ಆಫೀಸ್ ಸ್ಟಾಫ್ನ ನೋಡಿ ತಲೆ ಮಗ್ಸ್ಕೊಂಡು ಓಡೋದ್ರಂತೆ. ಮುಚ್ಚಬಾಯಿ. ಹಾಗಂತ ನಾನು ಹೇಳಿಲ್ಲ ಸಾರ್. ನಮ್ಮ ಆಫೀಸ್ನಲ್ಲೆಲ್ಲ ಗುಸ್ಗುಸ ಪಿಸ್ ಅಂತ ಮಾತಾಡ್ಕೋತವ್ರೆ. ಸೀತೆನ ರಾವಣ ಮುಟ್ಟಿರೋ ವಿಚಾರ ಯಾವತ್ತಾದ್ರೂ ಕೇಳಿದ್ಯೇನೋ? ಛೇ ಎಲ್ಲಾದ್ರೂ ಸಾಧ್ಯನಾ ಸಾರ್? ಈ ಜಾನಕಿನೂ ಹಾಗೆ ಕಣೋ. ಅವಳನ್ನ ಯಾರಾದ್ರೂ ಮುಟ್ಟಿದ್ರೆ ಸುಟ್ಟೋಗ್ತಾರೆ. ಅಲ್ಲ ಸರ್, ಅವಳಿಗೇನಾದ್ರು ಅಂದ್ರೆ ನೀವ್ಯಾಕೆ ಸರ್ ಅಷ್ಟೊಂದು ಕೋಪ ಮಾಡ್ಕೋತೀರಾ? ಯಾಕಂದ್ರೆ ನಾನು ಅವಳ ಗಂಡ. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದ್ದೀನಿ ಕಣೋ. ನಿಮ್ಗೇನೋ ಗೊತ್ತ ಅವಳ ಬಗ್ಗೆ? ಅವಳು ಬೆಂಕಿ ಇದ್ದಾಗೆ. ಯಾರಾದ್ರೂ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣೆ ಹೊರಟೋಗುತ್ತೆ. ಕೆಟ್ಟ ಮನಸ್ಸಿಂದ ಮುಟ್ಟಕ್ ಬಂದ್ರೆ ಸುಟ್ಟು ಬೂದಿ ಹಾಕ್ತಾರೆ. ಸೀತೆಗೆ ಇನ್ನೊಂದು ಹೆಸರೇ ಜಾನಕಿ. ಜಾನು, ನಿನ್ನ ಹೆಸರು ಅರ್ಥ ಮಾಡ್ಕೊಂಡೆ ದೂರ ಇಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಜಾನು,
ಹೇಗಿತ್ತು ಪ್ರಿಪರೇಷನ್ ಎಲ್ಲ? ಮ್ಯಾಮ್ ನಾನು ಆ ಮೂವಿ ನೋಡಿದೆ ಮತ್ತೆ ಸುಧಾರಾಣಿ ಮ್ಯಾಮ್ ನನ್ನ ಪರ್ಟಿಕ್ಯುಲರ್ ಸೀನ್ಸ್ ಲೈಕ್ ತುಂಬಾ ಸತಿ ನೋಡಿದೆ ಮ್ಯಾಮ್. ಐ ಕಾಂಟ್ ಸೇ ಮ್ಯಾಮ್ ಯು ಸೋ ಆಸಮ್ ಮ್ಯಾಮ್. ಇವತ್ತು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಿರೋದು ನಂಗೆ ತುಂಬ ಅದೃಷ್ಟ ಅನ್ಸುತ್ತೆ. ಐ ಡೋಂಟ್ ನೋ ಮ್ಯಾಮ್, ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ಬಟ್ ಐ ಟ್ರೈಡ್ ಅದೇ ಥರ ಇಮಿಟೇಟ್ ಮಾಡೋಕ್ಕೆ. ಸೊ ಆ ವಾಯ್ಸ್ ಆಗಲಿ, ಐ ಮೀನ್ ಶಿ ಈಸ್ ಅ ಡಿಫ್ರೆಂಟ್ ಕೈಂಡ್. ತುಂಬ ಕಷ್ಟ ನಿಜ. ಆ್ಯಂಡ್ ಆಶಿಕಾ ಜೊತೆ ಅಭಿನಯಿಸಿದಂಥ ನಮ್ಮ ಕಾಮಿಡಿ ಕಿಲ್ಲಾಡಿಗೆಲ್ಲ ಸೂಪರ್ ಟ್ಯಾಲೆಂಟ್ ಪ್ರವೀಣ್ ಹಾಗೂ ನಮ್ಮ ಡ್ರಾಮಾ ಜೂನಿಯರ್ಸ್ ಪ್ರತಿಭೆ ಶಯನ್ ಹಾಗೂ ವಿಷ್ಣುಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅರುಣ್ ಅವರೇ, ಹಲೋ ಮ್ಯಾಮ್, ವೆಲ್ಕಮ್ ಟು ಮಹಾನಟಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಥಿಂಕ್ ಕನ್ನಡದಲ್ಲಿ ಬ್ಯೂಟಿಗೆ ಇನ್ನೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತಂದ್ರೆ ಸುಧಾರಾಣಿ ಮೇಡಮ್ ಅವರು ಇದ್ದಾರೆ. ಯಾವಾಗಲೂ ನಾವು ಮೇ ಬಿ ಇವತ್ತಿನ ಟೈಮಲ್ಲಿ ತುಂಬಾ ಚೆನ್ನಾಗಿರೋದ್ರ ಇದ್ರೆ ನೀನೇನ್ ಬಿಡಮ್ಮ ಐಶ್ವರ್ಯ ರೈ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಐಶ್ವರ್ಯ ರೈ ಚಿಕ್ಕ ವಯಸ್ಸಿದ್ರೆ ನೀನೇನ್ ಬಿಡಮ್ಮ ಸುಧಾರಾಣಿ ತರ ಇದೆಯಾ ಬಿಡು ಅಂತ ಹೇಳಿರ್ಬೋದು ನಾವು ಅವತ್ತಿನ ಟೈಮಲ್ಲಿ. ತರುಣ್, ನಮ್ಮ ಇಂಡಸ್ಟ್ರಿಲಿ ಹತ್ರದವ್ರು ತುಂಬಾ ಜನ ಇದೀವಿ. ನಿಮ್ಮ ಪಕ್ಕದಲ್ಲಿದ್ದಾರೆ, ಅಲ್ಲಿದ್ದಾರೆ, ಆನ್ ದ ವೇ ಇಲ್ಲಿ So, ತುಂಬಾ ಜನ ಇದೀವಿ ನಾವು ಇಂಡಸ್ಟ್ರಿಲಿ ಕನ್ನಡದಲ್ಲಿ. ಅವತ್ತಿನ ಟೈಮಿಗೆ ನಮಗೆ ಅದು ವೆರಿ ಐಕಾನಿಕ್ ನಮಗೆ. ಅಂಡ್ ಎಂಡಲ್ಲಿ ಒಂದೇ ಒಂದು ಮಿಸ್ಸಿಂಗ್ ಅಂತ ಅನ್ಸಿದ್ ನನಗೇನು ಅಂತಂದ್ರೆ ಆ ಫಿಲಂ ಬೈ ರವಿಚಂದ್ರನ್ ಅಂತ ಒಂದು ಕಾರ್ಡ್ ಬರ್ಬೇಕಾಗಿತ್ತು ಅಷ್ಟೇ. ಅಷ್ಟು ಬಂದಿದ್ರೆ ಐ ಥಿಂಕ್ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು ಇದು. ಐ ಥಿಂಕ್ ನೀವು ಹೆಂಗೆ ರವಿ ಸರ್ ಅಂಡ್ ಮ್ಯಾಮ್ಗೆ ಈ ಸಿನಿಮಾ ಅಷ್ಟು ಆ ನೆಕ್ಸ್ಟ್ ಲೆವೆಲ್ ತಗೊಂಡೋಕೆ ಹೇಳಿದ್ರು, ಹಂಗೆ ಐ ಥಿಂಕ್ ಒನ್ ಮೋರ್ ಪರ್ಸನ್ ಹೂ ಟುಕ್ ದಿಸ್ ಫಿಲಮ್ ಟು ನೆಕ್ಸ್ಟ್ ಲೆವೆಲ್ ವಾಸ್ ಹಂಸಲೇಖ ಸರ್. ಅವ್ರು ಕೂಡ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಈ ಫಿಲಮ್ಗೆ, ಅವ್ರ ಮ್ಯೂಸಿಕ್ ಅಂತ ಅನಿಸ್ತು. ಸೊ ವೆರಿ ವೆಲ್ ಡನ್ ಆಶಿಕಾ. ಅಷ್ಟು ಸೀನ್ಸ್, ಅದು ಕೋಪ ಬರೋದಾಗಿರ್ಲಿ ಅಥವಾ ಅದು ಲವ್ ಆಗಿರ್ಲಿ ಅಥವಾ ಆ ಆಟಿಟ್ಯೂಡ್ದಾಗಿರ್ಲಿ, ಅಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ಯಾ. ಒಳ್ಳೇದಾಗ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಜಾನು ಮೇಡಮ್. ಮೊದಲನೇದಾಗಿ ಆಶಿಕಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಯಾಕಂದ್ರೆ ಸಿನಿಮಾದಲ್ಲಿ ನಾವು ಅಲ್ಲಿ ಶೂಟ್ ಮಾಡುವಾಗ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಮಾಡ್ತೀವಿ, ಅದು ಈಸಿ. ಎಷ್ಟು ಟೇಕ್ಸ್ ಬೇಕಾದ್ರೂ ತಗೋಬಹುದು, ಕರೆಕ್ಟಾಗಿ ಬರೋವರೆಗೂ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಇನ್ನೇನಾದ್ರೂ ಆಗಿರ್ಬೋದು. ಬಟ್ ಈ ಥರ ಲೈವ್ ಇಷ್ಟೊಂದು ಡಿಫ್ರೆಂಟ್ ಸೀನ್ಸ್, ಇಷ್ಟೊಂದು ವೇರಿಯೇಷನ್ಸ್ ಇರೋದು, ಒಂದೇ ಫ್ಲೋಲ್ ಮಾಡೋದು ಅದು ಅಷ್ಟು ಸುಲಭ ಅಲ್ಲ. ಆ್ಯಂಡ್ ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನನಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಯಿತು. ದಟ್ ಇಂಟೋನೇಷನ್ ವಾಸ್ ದೇರ್. ಆ್ಯಂಡ್ ಸೇಮ್ ವಾಯ್ಸ್ ಅಲ್ಲ? ಯಾ, ಆಲ್ಮೋಸ್ಟ್. ಥ್ಯಾಂಕ್ ಯು ಮ್ಯಾಮ್. ಯಾಕೆಂದರೆ ಒಂದು ಪಾತ್ರ ಮಾಡುವಾಗ ಎಕ್ಸ್ಪ್ರೆಷನ್ಸ್ ಎಷ್ಟು ಮುಖ್ಯನೋ ಆ ವಾಯ್ಸು ಅಷ್ಟೇ ಮುಖ್ಯ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪಾತ್ರಗಳಿಗೆ ನಾವೇ ಧ್ವನಿ ಕೊಟ್ಟಾಗ ಅದಿನ್ನೂ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ, ಅಂದರೆ ಔಟ್ಪುಟ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಲ್ಯಾಂಗ್ವೇಜ್ ಮೇಲೂ ಕಮ್ಯಾಂಡ್ ಇದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಇಂಟೋನೇಷನ್ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಯು ವಿಲ್ ಶೈನ್ ವೆರಿ ಬ್ರೈಟ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಮಗಾಗಿ ಆ ಜಾನು ಯಾವ್ದಾದ್ರು ಒಂದು ಡೈಲಾಗ್ ಹೇಳಕ್ ಸಾಧ್ಯನಾ? ಅಪ್ಪ ಮಂಚಯ್ಯ, ಇವತ್ತಿಂದ ನಿನ್ನ ಹೆಸರು ಬದಲಾಯಿಸ್ಕೊ, ಲಂಚಯ್ಯ ಅಂತ. ಜೀವನ ಜೀವನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಆಶಿಕಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಿಕಾ ಸೋಮಶೇಖರ್. ನಿಮಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದು ಈ ಕಾರ್ಯಕ್ರಮದಲ್ಲಿ ಇನ್ನೂ ಮುಂದುವರಿಬೇಕು ಅಂತ ಬಯಸಿದ್ರೆ AKSO ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ ದಯವಿಟ್ಟು ನನಗೆ ವೋಟ್ ಮಾಡಿ. ಭಾರತೀಯಮ್ಮನವರನ್ನ ನಮ್ಮ ಸಿನಿಮಾ ಯುಗಾದಿಯಲ್ಲಿ ಗೌರವಿಸುವಂತಹ ಸಮಯ. ಭಾರತೀಯಮ್ಮನವರಾಗಿ ಆಗಮಿಸುತ್ತಿದ್ದಾರೆ. ಸ್ವಾಗತಿಸಿ ಚಿತ್ರದುರ್ಗದ ಗಗನ. ಬಾಳ ಬಂಗಾರ ನೀನು.
ಗಗನ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೀಯ ನೀನು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನನಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ಎಷ್ಟು ವರ್ಷದಿಂದ ನೀನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನಿನ್ನೆ ಮಧ್ಯಾಹ್ನದಿಂದ. ನನಗೆ ಎಷ್ಟು ಪ್ರೆಷರ್ ಇತ್ತು, ನನಗೆ ಡ್ಯಾನ್ಸ್ ಕಲಿಸಿದವರಿಗೆ, ನನ್ನ ಮನೆಗೆ ಕುಂತು ನೋಡ್ತಿರೋರಿಗೆ ಎಲ್ಲರಿಗೂ ಅಷ್ಟೇ ಪ್ರೆಷರ್ ಇತ್ತು. ಸದ್ಯ ಅದಕ್ಕೆ ಈ ವಾರ ನಮ್ಮ ಮನೆಯಿಂದ ಯಾರು ಬಂದಿಲ್ಲ. ನಾನು ಡ್ಯಾನ್ಸ್ ನೋಡಬೇಡಿ, ಬರಬೇಡಿ ಪ್ಲೀಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಅಲ್ಲ, ಡ್ಯಾನ್ಸ್ ಕಲ್ಸೋರೆಲ್ಲ ಏನ್ ಹೇಳ್ತಾ ಇದ್ರು ಗಗನ ನಿಂಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ? ಮಾಡ್ತೀರಾ ಮಾಡಿ ಮಾಡಿ ಅಂತಿದ್ರು. ನಿಮಗೆ ಗೊತ್ತು ನಾನು ಮಾಡಲ್ಲ ಅಂತ ನನಗೆ ಗೊತ್ತು ಅಂತ ಅವ್ರಿಗೆ ಗೊತ್ತು ಇವ್ರು ಮಾಡ್ಬೇಕು ಅಂತ, ನಮಗ್ ಗೊತ್ತಲ್ಲ ನಾವ್ ಮಾಡಲ್ಲ ಅಂತ ಹೇಳಿ. ಮೇಡಮ್ ಇವ್ರ ಬಗ್ಗೆ ಹೇಳ್ಬೇಕು, ಇವ್ರ ಹೆಸರು ಗಗನ ಅಂತ ಹೇಳಿ. ಮೋಸ್ಟ್ ಆನೆಸ್ಟ್, ಸತ್ಯವನ್ನೇ ನುಡಿಯುವಂತ ಒಬ್ಬ ನಟಿ ಅಂತಂದ್ರೆ ನಮ್ಮ ಗಗನ ಅವರು. ಬಟ್ ಇದಕ್ಕಿಂತ ಮುಂಚೆ ಎಲ್ಲ ನೀವು ಡ್ಯಾನ್ಸೇ ಮಾಡಿಲ್ವಾ ಗಗನ? ಅದೇ ನಂದೇ ಓನ್ ಕೊರಿಯೋಗ್ರಫಿ, ಉಲ್ಲಾಸದ ಉಮಳೆ. ಹಿಂಗೆ ಇವರೆಲ್ಲ ಪ್ರೊಫೆಷನಲ್ ಕೊರಿಯೋಗ್ರಾಫರ್ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಫ್ಲೋರಲ್ಲೆಲ್ಲ ಕಾಲೇ ಇಟ್ಟಿಲ್ಲ ನಾನು. ನಮ್ಮ ಊರಲ್ಲೆಲ್ಲ ನಮ್ಮ ಪಕ್ಕದ ಏರಿಯಾದಲ್ಲಿ ಗಣೇಶ ಕುಂದ್ರಸೋರು ಅದೆಲ್ಲ ಸಖತ್ ಡ್ಯಾನ್ಸ್ ಮಾಡ್ತಿದ್ದೆ. ಪ್ರತಿ ವರ್ಷ ಒಂದೇ ಹಾಡಿಗೆ. ಇಲ್ವಾ ಯಾವ್ದು ಸಾಂಗ್ ಏನಾದ್ರು ಇದೆಯಾ ಈಗ ಸ್ಪೆಷಲ್ ಸಾಂಗ್? ಯಾವ ಸಾಂಗು? ಸೂರ್ಯ ನಿನ್ನ ತಾಯಿ ಆಣೆಗೂ. ಇದೆ, ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದು. ಪ್ರತಿ ವರ್ಷನೂ ಇದೆ. ಆಲ್ಮೋಸ್ಟ್ ಒಂದು 5th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿ 9th ಸ್ಟ್ಯಾಂಡರ್ಡ್ ವರೆಗೂ ಒಂದೇ ವರ್ಷಕ್ಕೊಂದ್ಸರಿ ಅಷ್ಟೇ ಅಲ್ವಾ ಗಣೇಶ ಹಬ್ಬ ಬರೋದು. ಅದೇ ಕಾಸ್ಟ್ಯೂಮ್, ಅದೇ ಡ್ಯಾನ್ಸ್. ಗಣೇಶ ಯೋಚನೆ ಮಾಡ್ತಿರ್ತಾರೆ, ಇವ್ ಮತ್ತೆ ಬಂದ್ಲಿ ಇವಳು ಅಂತ ಹೇಳ್ಬಿಟ್ಟು. ಅದೇ ಆಡಿಯನ್ಸ್ ನಮ್ದೇ ಊರು ಪಕ್ಕದ ಏರಿಯಾ, ಅದೇ ಆಡಿಯನ್ಸ್ ಇರ್ತಾರೆ. ಹೊಸದಾಗಿ ಮದುವೆ ಆಗಿರೋರು ಯಾರಾದ್ರೂ ಆಡೋನ್ಸ್ ಆಗಿರ್ತಾರೆ ಅಷ್ಟೇ. ಮತ್ತೆ ನಮ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ನಡೆಯೋದು. ಪ್ರತಿ ವರ್ಷ ಅಲ್ಲಿ ಜನಪದ ಗೀತೆಗಷ್ಟೇ ಡ್ಯಾನ್ಸ್ ಮಾಡಬೇಕು. ಒಂದಿತ್ತು ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಅಂತ ಯಾವ್ದು, ಪ್ರತಿ ವರ್ಷ ಅದನ್ನೇ ಮಾಡುವೆ. ಅವ್ರು ಅದಕ್ಕೆ ಪ್ರೈಸ್ ಕೊಡೋರು. ಪ್ರೈಸ್ ಬೇರೆ ಕೊಡ್ತಾ ಇದ್ರ? ಅದೇ 30 ರೂಪೀಸ್ ಹಂಗೆ ಕೊಡ್ತಾ ಇದ್ರು. 30 ರೂಪಾಯಿ ಗಗನ, ಪ್ರೈಸ್ಗಳೆಲ್ಲ 30 ರೂಪಾಯಿ. ಅದು ಇದು ಆದ್ರೆ ಅಪ್ಲಿಕೇಶನ್ ಇರುತ್ತೆ, ನಾವು ಕೊಟ್ಟಿರ್ತೀವಿ. ಚಿತ್ರದುರ್ಗದಲ್ಲಿ ಆಡಿಷನ್ ಮಾಡಿದಾಗ ಏನೇನ್ ಪ್ರೈಸ್ಗಳನ್ನ ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕ್ವೆಶನ್ ಕೇಳಿರ್ತೀವಿ. ನೀ ಏನೇನ್ ಬರ್ದಿದ್ದೆ ಹೇಳು, ನಾನು ಹೇಳು ಗಗನ ಪ್ಲೀಸ್. ಏನೇನ್ ಪ್ರೈಸ್ ಗೆದ್ದಿದ್ಲು ನೀವು ಕೇಳಲೇಬೇಕು ಮೇಡಮ್, ಹೇಳು ಬೇಬಿ. ಸ್ಟೀಲ್ ಬಾಕ್ಸು, ಪ್ಲೇಟು, ಲೋಟ, ಇಲ್ಲ ಒಂದು ಸ್ಟೀಲ್ ಐಟಮ್, ನೋ ಪ್ಲಾಸ್ಟಿಕ್. ಸ್ಟೀಲ್ ಟಂಬ್ಲರು, ಆಮೇಲೆ ಪ್ಲೇಟು. ನಮ್ಮ ಮನೆಗೆಲ್ಲ ನಾವು 4 ಜನ ಗೆದ್ದಿರೋದೇ ಯೂಸ್ ಮಾಡ್ತಿರೋದು. ನಮ್ಮಮ್ಮ ನಮ್ಮ ಗಗನಗೆ ಲವ್ಲಿ ಗಗನ. ಈಗ ಅದೇ ಸಾಂಗ್ ಆಗ್ತೀನಿ ಒಂದ್ಸಲಿ ಡ್ಯಾನ್ಸ್ ಮಾಡ್ಬೇಕು. ಅಲ್ಲಿ ಕಾಂಪಿಟೇಷನ್ ಹೆಂಗ್ ಡ್ಯಾನ್ಸ್ ಮಾಡ್ತೀವಿ ಹಂಗಿದೆ, ಗಣೇಶ ಹಬ್ಬದಲ್ಲಿ ಹೆಂಗ್ ಡ್ಯಾನ್ಸ್ ಮಾಡ್ತೀವಿ. ಸೂರ್ಯನಿನ, ಹೌದೌದು. ಮೂಡ್ ತಗೋ, ಗಣೇಶ ಹಬ್ಬ ಅಂತ ಅನ್ಕೋ. ಫಸ್ಟ್ ಕರೆಕ್ಟ್ ಆಗಿ ಹಾಕಿಯಾ? ಅವಳು ಕೊರಿಯೋಗ್ರಫಿ ಎಷ್ಟು ವರ್ಷ ಮಾಡಿರಲ್ಲ ಅವಳು. ನಾವೆಲ್ಲ ಹಿಂಗೆ ಎಂಟ್ರಿ ಕೊಡೋದು, ಡೈರೆಕ್ಟ್ ಎಂಟ್ರಿ. ಹೌದು, ಡೈರೆಕ್ಟ್ ಎಂಟ್ರಿಲಿ ಹಿಂಗೆ ಹಿಂಗೆ ಮಾಡ್ಕೊ. ಓಕೆ, ರೆಡಿ ಕರೆಕ್ಟ್. ಮ್ಯೂಸಿಕ್, ಎಸ್ ಪ್ಲೇ, ಕಮಾನ್. ಇವಾಗ ಇದು ಮಾಡ್ತಿರಲಿಲ್ಲ. ಸ್ಟೆಪ್ ಒಂದ್ ಸ್ಟೆಪ್ ಮಾಡಿದ್ರಲ್ಲ, ಸಖತ್ತಾಗಿತ್ತು. ನಿಮ್ಮ ಈ ಸಖತ್ ಡಾನ್ಸ್ ನ ಮೆಚ್ಚಿ ತರುಣ್ ಅವರು ನಿಮ್ಗಾಗಿ ಏನೋ ಹೇಳ್ಬೇಕಂತಿದ್ದಾರೆ. ಲಾಸ್ಟ್ ಎಪಿಸೋಡ್ 500 ರೂಪಾಯಿ ಕೊಟ್ಟಿದ್ದಕ್ಕೆ ನಮ್ಮ ಮನೆ ಹತ್ರ ಕ್ಯೂ ನಿಂತ್ಬಿಟ್ಟಿದ್ದಾರೆ ಎಲ್ಲರೂ. ನಮಗೂ ಕೊಡಿ, ನಾನು ಫ್ರೇಮ್ ಹಾಕ್ಸ್ಕೋತೀವಿ, ನಾವು ಫ್ರೇಮ್ ಹಾಕ್ಸಿಟ್ಕೋತೀವಿ ಅಂತ. ಅದಕ್ಕೆ ಈ ಪರ್ಫಾರ್ಮೆನ್ಸ್ ನೋಡಿ ನನಗೆ ಅದೆಲ್ಲ ಮರ್ತೋಯ್ತು. ನಿಮ್ಗೆ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ, ದಯವಿಟ್ಟು ಬನ್ನಿ, ಇಲ್ಲೇ ಬಂದು. ಚಿತ್ರದುರ್ಗದ ಗಗನ.
ಈ ಸಲ ಕಪ್ ನಮ್ದೆ ಹೆಣ್ಮಕ್ಳೆ. ಸೊ ಗಗನ್ ಅವರೇ, ಈ ಸ್ಟೀಲ್ ಲೋಟ ಗೆದ್ದಿದ್ದೀರಾ, ವಿನ್ನಿಂಗ್ ಸ್ಪೀಚ್ ಹೇಗೆ ಅನ್ಸ್ತಾ ಇದೆ? ನನಗೆ ಸರಿ 501 ರೂಪಾಯಿ ಕೊಟ್ಟು ಸಹಕರಿಸಿದ ನಮ್ಮ ತರುಣ್ ಡೈರೆಕ್ಟರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮೇಲೆ ಆರ್ಟಿಕಲ್ ಎಲ್ಲ ಬರೆದ್ಬಿಟ್ಟವ್ರ ಅಭಿಮಾನಿಗಳು. ಈ ಸರಿ ಕಪ್ ಬೇರೆ ಸಿಕ್ಕಿದೆ. ಇನ್ನು ಯಾವ್ಯಾವ ನ್ಯೂಸ್ ಪೇಪರಲ್ಲಿ ನಂದು ಹೆಸರು ಬರುತ್ತೋ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಧನ್ಯವಾದಗಳು. ಅಲ್ಲ ಗಗನ್ ಅವರೇ, ಈಗ ನಾನೊಂದು ಇಂಟರ್ವ್ಯೂ ಮಾಡಿದೆ. ಗಗನ್ ಅವರೇ, ನಿಮ್ಮ ಮನೆಯಲ್ಲಿ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಚಮಚ ಎಲ್ಲವೂ ಇದೆ. ಮಿಸ್ ಆಗಿರುವಂತಹ ಯಾವ ಸ್ಟೀಲ್ ಪಾತ್ರೆಗಳಿಗೋಸ್ಕರ ಮುಂದಿನ ಕಾಂಪಿಟೇಷನ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ? ಅವನ್ನೆಲ್ಲ ಇಡಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿ ವಿನಂತಿ. ಅದು ಕೂಡ ಸ್ಟೀಲ್ ಅಲ್ಲೇ ಇದ್ರೆ ಬೆಟರ್ ಅಂತೀರಾ? ಸ್ಟೀಲಲ್ಲಿ ಮ್ಯಾಮ್ ಬರೋದು. ಪ್ಲಾಸ್ಟಿಕ್ ಎಲ್ಲ ಬರಲ್ವಾ ಅದು? ನಾವು ಪ್ಲಾಸ್ಟಿಕ್ ರಹಿತ, ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಪ್ಲಾಸ್ಟಿಕ್ ರಹಿತ. ನಾವು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ. ಓನ್ಲಿ ಬಾತ್ರೂಮ್ ಅಲ್ಲಿ ಅಷ್ಟೇ ಯೂಸ್ ಮಾಡೋದು. ಕರೆಕ್ಟ್, ಸ್ಟೀಲ್ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ ಅಲ್ಲ. ಚಿತ್ರದುರ್ಗದ ಸ್ಟೈನ್ಲೆಸ್ ಸ್ಟೀಲ್ ಫ್ಯಾಮಿಲಿ ಗಗನ, ಭಾರತಿ ಎಮ್ಮೆ ಅವ್ರ ತರ ಡಾನ್ಸ್ ಮಾಡಿದ್ರಿ. ಅದಾದ ನಂತರ ಪೋಲಿ ಇವನು ಅಂತ ಡಾನ್ಸ್ ಮಾಡಿ ತರುಣ್ ಅವ್ರ ಕೈಯಲ್ಲಿ ಒಂದು ಸ್ಟೀಲ್ ಲೋಟವನ್ನ ಗೆದ್ದಿದ್ದೀರಾ, ಅವರ ಕೈಯಾರೆ ಅದನ್ನ ಪಡ್ಕೊಂಡಿದ್ದೀರಾ. ಈಗ ಭಾರತಿ ಎಮ್ಮೆ ಅವರ ಆಕ್ಟಿಂಗ್, ಯಾವ ಸಿನಿಮಾದ ಯಾವ ದೃಶ್ಯವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯುದ್ಧಕಾಂಡ ಸಿನಿಮಾದು ಅವರು ಲಾಯರ್ ಹತ್ರ ಬಂದು ಅವ್ರ ಕೋರಿಕೆನ ಕೇಳ್ಕೊಳ್ಳೋ ಒಂದು ಸನ್ನಿವೇಶನ ಪ್ರಸ್ತಾಪಿಸಿ. ಆಕ್ಷನ್. ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬಂದೆ ವಕೀಲ್ರೆ, ಭಿಕ್ಷೆ ಬೇಡಕ್ಕೆ ಬಂದೆ. ಯಾರ ಹತ್ರ ಹೋದ್ರು ಎಲ್ಲ ಕೈ ಚೆಲ್ಲಿ ಕುತ್ಕೋತಾರೆ. ಆರೋಗ್ತಿರೋ ನನ್ನ ಮನೆ ದೀಪನ ಮತ್ತೆ ಬೆಳಗೋ ಹಾಗೆ ಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ನನ್ನ ಸಂಸಾರನ ಕಾಪಾಡಿ, ನನ್ನ ಸಂಸಾರನ ಕಾಪಾಡಿ. ಜಾಲಿ ಆಗಿರುವಂತಹ ಗಗನಾನು ನೋಡಿದೀವಿ. ಈ ರೀತಿ ಒಂದು ಸೀರಿಯಸ್ ಪಾತ್ರ ಕೊಟ್ಟಾಗ ಅದನ್ನ ಅಭಿನಯ ಮಾಡೋದನ್ನ ಕೂಡ ಇವತ್ತು ನೋಡಿದ್ವಿ. ವೆರಿ ಗುಡ್ ಗಗನ. ಓಕೆ, ಈಗ ರಿವ್ಯೂಸ್ ಕೇಳೋಣ. ಪ್ರೇಮಮ್ಮ, ನನ್ಕಿನ್ನ ಸೀನಿಯರ್ ಅಲ್ಲಿ ಕೂತವ್ರು ನೋಡಿ, ಅವ್ರು ಕೇಳಿ ಫಸ್ಟ್. ನಾನು ನಿಮ್ಮ ಪುಳಿಯೋಗರೆ ದೊಡ್ಡ ಫ್ಯಾನ್. ಅವ್ರು ತುಂಬಾ ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ. ಶುಭಮಸ್ತು ನೋಡಿದ್ದೀರಾ ನೀವು ಎಲ್ಲ? ಎವ್ರಿ ಎಪಿಸೋಡ್ ಹೇಳಿ ಅದನ್ನ ಅವ್ರ ಹತ್ರ ಹೇಳು. ನಾನ್ ಫಸ್ಟ್ ಗಗನನ್ ಬಗ್ಗೆ ಮಾತಾಡಕ್ ಮುಂಚೆ ಹಂಗಾದ್ರೆ ಇದು ತುಳಸಿ ಬಗ್ಗೆ ಹೇಳಿದ್ರೆ ಆಮೇಲೆ ನಾನು ಗಗನನ್ ಬಗ್ಗೆ ನೋಡು ಗಗನ, ತುಳಸಿ ಬಗ್ಗೆ ಮಾತಾಡು. ಅವ್ರ ತರ ಮಾಡ್ಲಾ? ಅವ್ರ ತರ ಆಕ್ಟಿಂಗ್ ಇಲ್ಲ ಮೇಡಮ್. ಅಲ್ಲ, ಜಸ್ಟ್ ಟ್ರೈ ಮಾಡ್ತೀನಿ. Try. ಸೀರಿಯಲ್ ನೋಡಿ. ಮಾಧವ್ ಅವ್ರೆ, ನಿಮಗೆ ತೊಂದರೆ ಆಯ್ತು ಅನ್ಸುತ್ತೆ, ಕ್ಷಮಿಸ್ಬಿಡಿ. ಹುಟ್ಟುಹಬ್ಬದ ಶುಭಾಶಯಗಳು ಮಾಧವ್ ಅವರೇ. ನಿಮ್ಗೆ ಇಷ್ಟ ಅಂತ ಪುಳಿಯೋಗರೆ ಮತ್ತೆ ಸಕ್ಕರೆ ಪೊಂಗಲ್ ಮಾಡ್ಕೊಂಬಂದಿದ್ದೀನಿ. ಸಕ್ಕರೆ ಪೊಂಗಲ್ಗೆ ಈ ಸರಿ ಬೆಲ್ಲ ಹಾಕಿ ಬೇರೆ ಥರ ಮಾಡಿದ್ದೀನಿ. ತಿನ್ಬಿಟ್ಟು ಹದ ಹೇಗಿದೆ ಹೇಳಿ. ಮಾಧವ್ ಅವರೇ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನಿವತ್ತು ಮಾವನವ್ರ ಮನೆಗೆ ಹೋಗಿ ಬರಲಾ? ಅವ್ರಿಗಿಷ್ಟ ಅಂತ ಮೆಣಸಿನ ಸಾರು ಮಾಡಿದ್ದೀನಿ, ಅವ್ರಿಗೆ ಕೊಟ್ಟು ಬರ್ತೀನಿ. ಮಾಧವ್ ಪಾಪು, ಸರಿಯಾದ ಸಮಯಕ್ಕೆ ಬಂದೆ. ಇವತ್ತು ಮಾಧವ್ ಅವ್ರ ಹುಟ್ಟಿದಬ್ಬ, ಅವರಿಗೆ ಶುಭಾಶಯ ತಿಳಿಸ್ಬಿಡು ಪಾಪು. ಪಾಪು, ನಿನಗೆ ಇಷ್ಟ ಅಂತ ಕ್ಯಾರೆಟಲ್ಲಿ ಓಕೆ ಸೌತೆಕಾಯಿ ಹಾಕಿ ಮಾಡಿದ್ದೀನಿ. ಡಬ್ಬಿ ತಗೊಂಡೋಗು ಪಾಪು, ಮರಿಬೇಡ. ಹೇಳಿ ಮೇಡಮ್, ಅವಳು ಯಾರಾದ್ರೂ ಕ್ಯಾರೆಟ್ ಅಲ್ಲೂ ಸೌತೆಕಾಯಿ ಹಾಕ್ತಾರ? ಅಯ್ಯೋ, ತುಳಸಿನಲ್ಲೇ ಸಾಯಿಸ್ಬಿಟ್ಲ. ಒಂದಂತೂ ನಿಜಪ್ಪ, ನಾನು ಗಗನನ್ ಫ್ಯಾನ್ ಆಗ್ಬಿಟ್ಟೆ. ಅಲ್ಲ, ಅವಳಿಗೆ ಏನು ಸೆನ್ಸ್ ಆಫ್ ಹ್ಯೂಮರ್ ಇದೆ, ಏನು ಸ್ಪಾಂಟಿನಿಟಿ. ಆಮೇಲೆ ಎಕ್ಸ್ಟ್ರಪ್ ಅವ್ರು ಹೇಗೆ ಅವಳೆ ಮಾತಾಡ್ತಾಳೆ, ಎಸ್ಪೆಷಲಿ ಖಂಡಿತ ನಮ್ಗಳಿಗೆ ಅಂತ ಹೇಳಲ್ಲ, ನನಗಂತೂ ಆ ಕೆಪಾಸಿಟಿ ಇಲ್ಲ. ಎಕ್ಸಲೆಂಟ್, ಶಿ ಇಸ್ ವಂಡರ್ಫುಲ್ ಅಂಡ್ ಶಿ ಇಸ್ ವೆರಿ ಕ್ಯೂಟ್, ಪ್ರಿಟಿ ಲುಕಿಂಗ್. ಥ್ಯಾಂಕ್ ಯು ಮೇಡಮ್. ಪಾಪ ಮೇಡಮ್, ಅವಳಿಗೊಂದು ಮುತ್ತು ಕೊಟ್ಬಿಡಿ ಮೇಡಮ್, ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ನೋಡಿ ಮೇಡಮ್, ನೋಡಿ ಹೆಂಗ್ ಓಡ್ತಾ ಇದ್ದಾಳೆ.
ಮುತ್ತು ಕೊಟ್ರೆ ನೀನು ಅವ್ರಿಗೊಂದು ಮುತ್ತು ಕೊಟ್ಬಿಟ್ಟೆ ರಿಟರ್ನ್ ಅಲ್ಲಿ. ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಪ್ರೇಮ ಮ್ಯಾಮ್ ನೋಡಿ ಬಂದವರೆಲ್ಲ ಇವಳು ಫ್ಯಾನ್ ಆಗ್ತಾ ಇದ್ದಾಳೆ. ಎಸ್ ಕಳ್ಳಿ ಹೇಳಿದ್ನಲ್ಲ ಪೋಲಿ ಇವಳು ಅಂತ. ಗಗನ, ನನಗೆ ನೀನ್ ಆ ಸಾಂಗ್ ಮಾಡಿದ್ ತುಂಬಾ ಇಷ್ಟ ಆಯ್ತು. ಪೋಲಿವನು ಆ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಇನ್ನ ಆಕ್ಟಿಂಗ್ ಅಲ್ಲಿ ಇನ್ನ ಸ್ವಲ್ಪ ಮಾಡ್ಬೇಕಾಗಿತ್ತು. ನನ್ಗೆ ಆ ಡೆಪ್ತ್ ಬರ್ಲಿಲ್ಲ. ಯಾವಾಗ ಮಾಡ್ತೀಯ ಹೇಳು? ಟ್ರೈ ಮಾಡ್ತಾ ಇದ್ದೇನೆ ಮ್ಯಾಮ್ ನಾನು. ಇನ್ನ ನಾವು ಸಾಯೋವರೆಗೂ ಟ್ರೈ ಮಾಡ್ತಾನೇ ಇರ್ಬೇಕು ನಾವು. ನಮ್ಗೆ ಯಾವಾಗ್ಲೂ ಪರ್ಫೆಕ್ಟ್ ಅಂತ ಹೇಳಕ್ಕೆ ಯಾರು ಪರ್ಫೆಕ್ಟ್ ಇಲ್ಲ ಲೈಫಲ್ಲಿ. ವೆರಿ ಟ್ರೂ. ಕರೆಕ್ಟಾ? ಬಟ್ ನೀನು ಅಟ್ಲೀಸ್ಟ್ ಒಂದು 50% ಆದ್ರೂ ನನಗೆ ಬೇಕು ನೆಕ್ಸ್ಟ್ಗೆ. ಓಕೆ, ನೆಕ್ಸ್ಟ್ ಟೈಮ್ ನಾನು ಎಷ್ಟು ಕೇಳ್ತೀನಿ ಹೇಳು? 100%. ಅಲ್ಲ, ಅಲ್ಲಿಗೆ ಟ್ರೈ ಮಾಡಿದ್ರೆ ಅವಾಗ 50 ಬರ್ತೀನಿ. ಡೈರೆಕ್ಟ್ರೇ ಗಗನ, ಓಪನಿಂಗ್ ನಿನ್ ಡ್ಯಾನ್ಸ್ ಸೀಕ್ವೆನ್ಸ್ ನಂಗೆ ನೋಡಿದಾಗ ಏನಿಸ್ತು ಗೊತ್ತಾ? ಜಡ್ಜಸ್ ಇದಾರೆ, ಪಾಯಿಂಟ್ಸ್ ಕೊಡ್ತಾರೆ, ನೆಕ್ಸ್ಟ್ ಎಪಿಸೋಡ್ ಇದೆ ಇಲ್ಲ, ಅದು ಯಾವುದು ನಿನ್ ತಲೆಲಿಲ್ಲ. ನನಗೆ ಫಸ್ಟ್ ಟೈಮ್ ನನ್ನ ಜೊತೆಗೆ ಒಂದಿಷ್ಟು ಜನ ಡ್ಯಾನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಿಂದೆ ಸ್ಟೇಜ್ ಹಾಕಿದ್ದಾರೆ, ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ನಾನು ಎಂಜಾಯ್ ಮಾಡ್ಬೇಕು ಈ ಎಪಿಸೋಡ್ನ, ಅಷ್ಟೇ ನಿನ್ನ ಇದ್ರಲ್ಲಿ ಕಾಣಿಸ್ತಾ ಇತ್ತು. ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಈ ಮೂಮೆಂಟೇ ತುಂಬಾ ದೊಡ್ಡದು. ನಾನು ಅದನ್ನ ಭಾರತಿ ಮೇಡಮ್ ಆ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ತಾ ಇಲ್ಲ. ನೀನೊಂದು ಒಂದು ಪರ್ಫಾರ್ಮೆನ್ಸ್, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಅಂತ ನನಗೆ ಅನಿಸ್ತಮ್ಮ. ಅದು ಒಂದು. ಅಂಡ್ ಪರ್ಫಾರ್ಮೆನ್ಸ್ ವೈಸಿಗೆ ಬಂದಾಗ ಹುಷಾರಾಗಿ ಸೇಫ್ ಆಗಿ ಆಡು. ನಿನ್ಗೂ ಒಳ್ಳೆ ಕಲಾವಿದರದ ಚೆನ್ನಾಗಿ ಗುರು ಆಗ್ತೀಯಮ್ಮ ನೀನು. ಸರಿನಾ? ಒಳ್ಳೇದಾಗಿ. ಗಗನ, ಯು ಸೋ ಎಂಟರ್ಟೈನಿಂಗ್ ರೀ, ನಿಜವಲ್ಲ. ಥ್ಯಾಂಕ್ ಯು ಸರ್. ಏನ್ ಅದೇ ಸುಧಾ ಹೇಳಿತರ ಎಷ್ಟು ಶಾರ್ಪ್ ಆಗಿ ಕ್ವಿಕ್ ಆಗಿ ಆ ಕಬ್ಬಗೆ ನೀವು ಕೊಟ್ಟಿದ್ದ ಕಮೆಂಟ್ ಆಗ್ಲಿ ಆಶ್ಚರ್ಯ ಆಗುತ್ತೆ. ಯು ಜಸ್ಟ್ ಹಿಯರ್, ಈ ಮೊಮೆಂಟ್ ಅಲ್ಲಿ ಇದೀರಾ, ನಿಮ್ ತಲೆಯಲ್ಲಿ ಬೇರೆ ಏನು ಇಲ್ಲ. ವೆರಿ ಗುಡ್ ಕ್ವಾಲಿಟಿ, ಕಂಗ್ರಾಚುಲೇಷನ್ಸ್ ಆನ್ ದಟ್. ನೀವು ಆ ತುಳಸಿ ಪಾತ್ರ ಮಾಡಿದ್ರಲ್ಲ ಬಹಳ ಚೆನ್ನಾಗಿ ಮಾಡಿದ್ರಿ. ಯಾಕಂದ್ರೆ ದಿನಾಲು ಅದನ್ನ ನೋಡ್ತಾ ಇದೀರಾ ನೀವು. ವ್ಯಾರಸ್ ನಿಮ್ ಭಾರತೀಯಮ್ಮನ ಪಾತ್ರ 1.5 days ಸಿಕ್ಕಿದೆ ಅಷ್ಟೇ ನಿಮ್ಗೆ. ಇನ್ನೂ ಸ್ವಲ್ಪ ಸಮಯ ಬೇಕಾಗಿತ್ತು ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅದು ಕರೆಕ್ಟ್ ಆಗುತ್ತೆ. ಮುಖ್ಯವಾಗಿ ನಮ್ಗೆ ಭಾರತೀಯಮ್ಮನ ನೆನ್ಸಿದ್ರಲ್ಲ, ಎಂತ ಟ್ಯಾಲೆಂಟ್ ರೀ ಅವರು. ಭಾರತೀಯಮ್ಮನಲ್ಲಿ ಒಂದು ಝೆನ್ ಕ್ವಾಲಿಟಿ ಇದೆ ರೀ. ಧ್ಯಾನ, ತುಂಬಾ ಪೀಸ್ಫುಲ್ ಇರ್ತಾರೆ ಅವರು, ತುಂಬಾ ಈಸಿಯಾಗಿ ಅಪ್ಸೆಟ್ ಆಗಲ್ಲ. ಆ ಕ್ವಾಲಿಟಿ ಅವರಿಗೆ ಪರ್ಫಾರ್ಮೆನ್ಸ್ ಹೆಲ್ಪ್ ಆಗ್ತಿತ್ತು ಏನೋ ಅನ್ಸೋದು ಭಾರತೀಯಮ್ಮನ ನೋಡಿದಾಗ. ಅದೆಲ್ಲ ನೆನಪಾಯ್ತು ನೀವು ಮಾಡಿದಾಗ. ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಸಮಯ ತಗೊಳ್ಳಿ ಪರ್ಫಾರ್ಮೆನ್ಸ್ ಮಾಡಿದಾಗ. ಅಂಡ್ ಥ್ಯಾಂಕ್ ಯು ಫಾರ್ ದ ಟ್ರಿಬ್ಯೂಟ್ ಟು ಭಾರತೀಜಿ. ಗಗನ, ಸೊ ನೆಕ್ಸ್ಟ್ ಟೈಮು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ನಮ್ಗೆ ಆ ನಂಬಿಕೆ ಇದೆ. ಓಕೆನಾ? ಡನ್. ಥ್ಯಾಂಕ್ ಯು ಗಗನ, ಥ್ಯಾಂಕ್ ಯು. ಓಟಿಂದ ಹೇಳಲ್ವಾ? ಏನ್ ಬಿಡಬೇಕು? ಓಟ್ ಅಪ್ಪೀಲ್. ಕರೆಕ್ಟ್. ನೋಡು, ನಾ ಮರ್ತೃನು ಗಗನನ ಇಷ್ಟಪಡೋಂಥ ಅಭಿಮಾನಿಗಳ ಹತ್ರ ಗಗನ ಅವರೊಂದು ಓಟ್ ಅಪೀಲ್ ಮಾಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಿತ್ರದುರ್ಗದ ಗಗನ. ನನ್ನ ಇವತ್ತಿನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟವಾಗಿದ್ರೆ, ಇನ್ನೂ ಈ ಶೋ ಅಲ್ಲಿ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಆಸೆ ನಿಮ್ಗಿದ್ರೆ GA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲಾ ನೆನಪುಗಳನ್ನ ನಮ್ ಜೊತೆ ಬಹಳ ಆತ್ಮೀಯವಾಗಿ ಇಷ್ಟೊತ್ತು ಹಂಚ್ಕೊಂಡಿದ್ದು ನಮ್ಮೆಲ್ಲರ ಪ್ರೀತಿಯ ಮಹಾನಟಿ ಸುಧಾರಾಣಿ ಮ್ಯಾಮ್. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಪ್ರತಿ ಬಾರಿ ಬಂದಾಗ ಎಲ್ಲರಿಗೂ ಏನೋ ಒಂದು ಹೊಸ ಅನುಭವವನ್ನ ನೀವು ಕೊಡ್ತೀರಾ, ನೆನಪುಗಳನ್ನ ಹಂಚ್ತೀರಾ. ಸೊ ಇವತ್ತು ಎಲ್ಲ ನಟಿಯರ ಜೊತೆ ಅಲ್ಲಿ ಕೂತ್ಕೊಂಡು ಒಂದಿಬ್ರು ನಟಿಯರ ಪರ್ಫಾರ್ಮೆನ್ಸ್ ನೋಡಿದ್ದು ನಿಮ್ಗೆ ಎಷ್ಟು ಖುಷಿ ತಂದ್ಕೊಡ್ತಿ ಈ ಕಾರ್ಯಕ್ರಮ? ನಿಜವಾಗ್ಲೂ ಖುಷಿ ಆಯ್ತು. ಒಂದು ಚಿಕ್ಕ ಕಿವಿ ಮಾತು ನಾನು ಕಲ್ತಿದ್ದೇನು ಅಂದರೆ, ಯಾವತ್ತಿಗೂ ನಿಮ್ಮ ತನವನ್ನು ಬಿಟ್ಕೊಡ್ಬೇಡಿ. ಅಂದರೆ ನಿಮ್ಮ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ, ಅಥವಾ ಒಂದು ಯಾವುದೋ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಇರುತ್ತೆ. ಆಲ್ವೇಸ್ ಬಿ ಎನ್ ಡೈರೆಕ್ಟರ್ಸ್ ಆರ್ಟಿಸ್ಟ್. ದಟ್ ಈಸ್ ವಾಟ್ ವಿಲ್ ಲೀಡ್ ಯು ಟು ಬಿಗರ್ ಥಿಂಗ್ಸ್. ಸೂಪರ್. ಏನೇ ಮಾಡಿ ನಿಮ್ಮ ತನನ ಬಿಟ್ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಬೆಸ್ಟ್ ಸಜೆಷನ್ ಕೊಟ್ಟಿದ್ದಾರೆ ಸುಧಾರಾಣಿ ಮ್ಯಾಮ್ ಅವರು. ಮ್ಯಾಮ್, ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ನಮ್ಮ ಜಡ್ಜಸ್ ಹಾಗೂ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಕಡೆಯಿಂದ, ನಮ್ಮ ಕಾರ್ಯಕ್ರಮದ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಇದೆ, ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಜಡ್ಜಸ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ನಮ್ಮ ಕನ್ನಡ ಚಲನಚಿತ್ರರಂಗದ ಚಿನ್ನದಂತ ನಟಿಗೆ ಮಹಾನಟಿ ನೆನಪಿನ ಕಾಣಿಕೆ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರಿತಾ ಮೇಡಮ್ ಅವರು ಕನ್ನಡ ಚಿತ್ರರಂಗದ ಮೇರು ಮಹಾನಟಿಯರಲ್ಲಿ ಒಬ್ಬರು. ಅತ್ಯುತ್ತಮ ಪಾತ್ರಗಳಿಂದ ಸದಭಿರುಚಿಯಿಂದ ಜನ ಮನಸ್ಸನ್ನ ಗೆದ್ದವರು. ಬ್ರಹ್ಮಗಂಟು ಚಿತ್ರದಲ್ಲಿ ಅವರು ಮಾಡಿದಂತಹ ಹಳ್ಳಿ ಮುಗ್ದೆ ಪಾತ್ರವನ್ನ ಆಕ್ಟ್ ಮೂಲಕ ಈಗ ವೇದಿಕೆ ಮೇಲೆ ತರ್ತಿದ್ದಾರೆ. ಸ್ವಾಗತಿಸಿ, ಸರಿತಾ ಮೇಡಮ್ ಆಗಿ ಬರ್ತಿದ್ದಾರೆ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ಅಕ್ಕ
ಪಡವಲಕಾಯಿಗೆ ಯಾಕೆ ಕಲ್ ಕಟ್ತೀಯ? ಪಡವಲಕಾಯಿಗೆ ಕಲ್ ಕಟ್ಟಿದ್ರೆ ಉದ್ದಕ್ ಬೆಳಿತೈತೆ. ಎಲ್ಲ ಸುಳ್ಳು. ನೀರ್ ಹಾಕಿದ್ರೆ ಪಡವಲಕಾಯಿ ಉದ್ದಕ್ ಬೆಳೆಯೋದು. ಅಯ್ಯೋ ಹುಚ್ಚಿ, ಪಡವಲಕಾಯಿಗೆ ಕಲ್ ಕಟ್ಟದೆ ಹೋದ್ರೆ ನಾಯಿ ಬಾಲ್ದಂಗೆ ಮುದುರ್ಕೋತೈತೆ. ಕಲ್ ಕಟ್ಟಿದ್ರೆ ಉದ್ದಕ್ ನಟ್ಟಗಿರುತ್ತಾ? ಹಂಗಂದ್ರೆ ನಾನು ಕಲ್ ಕಟ್ತೀನಿ. ಬಾರೆ ಮುನಿಯಮ್ಮ ಬಾ. ನಾಯಿ ಇದ್ರೆ ಕಲ್ಲಿಲ್ಲ, ಕಲ್ಲಿದ್ರೆ ನಾಯಿ ಇಲ್ಲ ಅಂತ ಎಲ್ಲೇ ಹೋಗಿದ್ದೆ. ಹಂಗಾರ ನಾ ಕಲ್ಲು ನಿನ್ನ ಏನಂದೆ? ಸುಮ್ಮನೆ ಅಲ್ವೇ 2 ದಿವಸದಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿ ಹಾಳಾಗಿ ಹೋಗಿದ್ಯೆ? ನಮ್ಮ ಮಾರಮ್ಮ ಇದ್ದಾಳಲ್ಲ. ಸುಳ್ಳು. ಆ ಮಾರಮ್ಮ ಮಕ್ಳು ನೋಡ್ಸಕ್ಕೆ ಅವ್ರ ಅಪ್ಪನ ಮನೆಗೆ ಹೋಗಿಲ್ವಾ? ಅಯ್ಯೋ 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 ಅಯ್ಯೋ, ಮಾರಮ್ಮ ಅಂದ್ರೆ ನಮ್ಮೂರ್ ದೇವತೆ ಕಣೆ. ದೇವ್ರಲ್ಲಿರ್ಲಿ ಬಟ್ಟೆ ಒಗಿಯೋದು. ಹೇಳತ್ತೆ. ಏನಾಯ್ತು? ನಿನ್ ಮದ್ವೆ ವಿಷಯನೇ. ನಿಜವಾಗ್ಲೂನಾ? ಅಂತಂದ್ರೆ ಹೆಂಗೆ ಸೋಪ್ ಹಾಕೋದು? ಹೇಳತ್ತೆ. ಲೇ ಮುನಿಯಮ್ಮ, ನಿನ್ನನ್ ಕಟ್ಕೊಳಕ್ಕೆ ಇಂಗ್ಲೆಂಡ್ ರಾಣಿ ಮಗ ಬರ್ತಾವನೆ. ರಾಣಿ ಮಗ ಹೆಂಗಿರ್ತಾನೆ? ಮಹಾರಾಜ ಇದ್ದಂಗಿರ್ತಾನೆ. ಅವ್ರೆಲ್ಲಿದ್ದಾರೆ? ಇಂಗ್ಲೆಂಡ್ ಅಲ್ಲಿ. ಅದೆಲ್ಲ ಐತೆ. ಏ, ನಮ್ ಏರಿ ದಾಟಿದ್ರೆ ಹಳ್ಳಿ, ಹಳ್ಳಿ ದಾಟಿದ್ರೆ ಇಂಗ್ಲೆಂಡು. ಹೋಗುತ್ತೆ. ಅವರು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ನೋಡ್ಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ನಡೆಸ್ಲಿಲ್ಲ ಅಂತ ಹೇಳ್ಬಿಟ್ರೆ? ಏ, ಅದಂಗೆಲ್ಲ ಆಗಲ್ಲ ಕಣೆ. ಬರೋ ಸೋಮವಾರ ನೀನ್ ನೋಡೋಕೆ ಏರೋಪ್ಲೇನ್ ಅಲ್ಲಿ ಬೆಂಗಳೂರಿಗೆ ಬರ್ತಾವನೆ. ಮರದ ಮರಲ್ಲಿ ನಿಂತ್ಕೊಂಡು ಆವೋ ಅಂತ ಕೂಗು. ಗಾಡಿ ನಿಲ್ಲಿಸಿ ನೀನ್ ಹತ್ತಿಸ್ಕೊಂಡೋಯ್ತಾನೆ. ಹೌದಾ? ಏರೋಪ್ಲೇನು? ನಾನು ನಿನ್ ಮುನಿಯಮ್ಮ ಕರೀತಾ ಇರೋದು. ನಾನು ಇಂಗ್ಲೆಂಡ್ ರಾಜ. ಬಾರೋ. ಈ ಹೆಣ್ಣು ಚೆನ್ನಾಗಿಲ್ಲ, ಈ ಹೆಣ್ಣು ಚೆನ್ನಾಗಿಲ್ಲ ಅಂತ ಕೇಳಿ ಕೇಳಿ ನನ್ ಕಿವಿ ಚಿಟ್ಟ ಹಿಡಿದು ಹೋಗಿದೆ. ಕಾಪಿ ತಿಂಡಿ ಬರೀ ದಂಡ ಇವ್ರಿಗೆ. ಅಪ್ಪ, ಇನ್ನು ಮೇಲೆ ನನ್ನ ನೋಡೋದಿಕ್ಕೆ ನೀನು ಯಾರನ್ನು ಕರ್ಕೊಂಡು ಬರಬೇಡ. ಬೇಕಾದ್ರೆ ನಾನೇ ಆ ಗಂಡುಗಳ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಅವ್ರ ಮನೆ ಕಾಪಿ ತಿಂಡಿ ಖರ್ಚಾಗ್ಲಿ. ಅಲ್ಲಮ್ಮ, ನಿನ್ನ ವಯಸ್ಸಿನ ಹುಡುಗಿಯರಿಗೆಲ್ಲ ಮದುವೆ ಆಗಿ 2 ಮಕ್ಕಳು ತಾಯಿ ಅಂತರಾಗಿದ್ದಾರೆ. ನಿನಗೆ ಯಾವಾಗಮ್ಮ ಒಳ್ಳೆ ಕಾಲ ಬರೋದು? ಒಳ್ಳೆ ಕಾಲ ಅಂದ್ರೇನು? ಟೌನ್ ಬಸ್ಸ ಕುಂಡಕ ಮಂಡಕ ಅಂತ ಬಂದು ಹೋಗೋಕೆ? ಯಾಕಪ್ಪ ಹೆಣ್ಣು ಮಕ್ಕಳ ತರ ಅಳುತ್ತಾ ಇದೆಯಾ? ಆ ದೇವರಿಗೆ ನಿನ್ ಮೇಲೆ ಇನ್ನೂ ಕರುಣೆ ಬಂದಿಲ್ಲಮ್ಮ. ಅದ್ ಅವ್ರಿಗೇನು ಬುದ್ಧಿ ಇಲ್ಲ ಅಂದ್ಕೊಂಡಿದೀಯಾ? ಅವನಿಗೆ ನೀನಂದ್ರೆ ತುಂಬಾ ಪ್ರೀತಿ. ಅದಕ್ಕೆ ನನಗಿನ್ನೂ ಮದುವೆ ಮಾಡಿಸ್ತಾ ಇರೋದು. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಪ್ಪ, ನಾನು ಮದುವೆ ಮಾಡ್ಕೊಂಡು ನನ್ನ ಗಂಡನ ಮನೆಗೆ ಹೋಗ್ಬಿಟ್ರೆ ನಿನಗೆ ಅಡಿಗೆ ಮಾಡ್ಕೊಡೋರು ಯಾರು, ಬಡಿಸೋರು ಯಾರು, ಮತ್ತೆ ನಿಂಗೆ ಜ್ವರ ತಲೆನೋವು ಬಂದಾಗ ಅಮೃತಾಂಜನ ತಿಕ್ಕೋರು ಯಾರು, ಗಂಜಿ ಮಾಡ್ಕೊಡೋರು ಯಾರು? ಅದಕ್ಕೆ ಅದ್ಯಾರು ನನ್ನ ಸಂಚು ಮಾಡಿ ಈ ಮನೆಯಲ್ಲೇ ಇರಿಸ್ಕೊಂಡಿರೋದು. ನನ್ನ ಸ್ವಾಮಿಯ ನಾ ಹೇಗೆ ಮರೆಯಲಿ, ನೀ ಹೇಳು ಹೇಗೆ ಬಾಳಲಿ. ಯಾರು ನನ್ನ ಒಪ್ಪದೇ ಇದ್ದಾಗ ನಮ್ಮಪ್ಪನ ಸ್ನೇಹಿತ ಅವರ ಮಗನನ್ನು ಒಪ್ಪಿಸಿ ನನಗೆ ಮದುವೆ ಮಾಡಿಸಿದ್ರು. ಆದರೆ ನಾನು ನೋಡೋಕ್ಕೆ ಚೆನ್ನಾಗಿಲ್ವಲ್ಲ,
ನನ್ನ ಮಾವ ಎರಡನೇ ಮದುವೆ ಮಾಡ್ಕೊಂಡು ಬಿಟ್ರು. ನಾನು ಮದುವೆ ಆಗಿದ್ದೀನಿ ಅಂತ ನಮ್ಮಪ್ಪ ತುಂಬ ಸಂತೋಷವಾಗಿದ್ರು. ಗಂಡನ ಬಿಟ್ಟು ಅವರ ಮನೆಗೆ ನಾನು ಹೋದರೆ ಅವರು ಪ್ರಾಣನೇ ಬಿಟ್ಟು ಬಿಡ್ತಾರೆ. ನಮ್ಮ ಮಾವ ಹೆಂಗೆ ಅಂತ ನಿಮಗೆ ಗೊತ್ತಲ್ಲವಾ? ಅವ್ರಿಗೇನಾದರೂ ಎರಡನೇ ಮದುವೆ ಮಾಡ್ಕೊಂಡಿರೋ ವಿಚಾರ ಗೊತ್ತಾಗ್ಬಿಟ್ರೆ ಅವ್ರನ್ನ ಮಚ್ಚಿನಲ್ಲೇ ಕೊಂದು ಬಿಡ್ತಾರೆ, ಕೊಂದೇ ಸಾಯಿಸಿ ಬಿಡ್ತಾರೆ. ಇಲ್ಲ, ನಿಮಗೆಲ್ಲ ಕೈ ಮುಗಿತೀನಿ. ಯಾರು ನನ್ನ ಗಂಡನಿಗೆ, ನನ್ನ ಮಾವನಿಗೆ ಏನು ಹೇಳಬಾರ್ದು. ಅವರು ನನ್ನ ಬಿಟ್ಟಿದ್ರು. ನಾನು ಸದಾ ಅವರ ಜೊತೆಯಲ್ಲೇ ಇದ್ದೀನಿ, ಸದಾ ಅವರ ಜೊತೆಯಲ್ಲೇ ಇದ್ದೀನಿ. ನನ್ನ ಕಣ್ಣಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಸದಾ ಅವರೇ ತುಂಬಿಕೊಂಡಿದ್ದಾರೆ. ಸರಿತಾ ಮೇಡಮ್ಗೆ ನಮ್ಮ ಮಹಾನಟಿ ವೇದಿಕೆ ಮೂಲಕ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ. ಆ ಕಣ್ಗಳು, ಆ ತುಂಬು ಮುಖ, ಭಾವಪೂರ್ಣ ಅಭಿನಯ, ಆತ್ಮಶಕ್ತಿಯನ್ನ ಧಾರೆ ಎರೆದು ಅವರು ಅಭಿನಯಿಸ್ತಾ ಇದ್ರು. ಭಕ್ತ ಪ್ರಹ್ಲಾದ, ಹೊಸ ಬೆಳಕು, ಎರಡು ರೇಖೆಗಳು, ಚಲಿಸುವ ಮೋಡಗಳು, ಎಂತೆಂಥ ಅದ್ಭುತವಾದ ಪಾತ್ರ. ಆ್ಯಂಡ್ ಬ್ರಹ್ಮಗಂಟು ಅನ್ನೋ ಒಂದು ಪಾತ್ರ, ಅದರಲ್ಲಿ ಹಳ್ಳಿ ಮುಗ್ದೆ ಪಾತ್ರ. ಆ್ಯಂಡ್ ಅದನ್ನ ಇವತ್ತು ಆಶಿಕಾ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಶಿಕಾ. ಥ್ಯಾಂಕ್ ಯು ಮ್ಯಾಮ್. ಡೈರೆಕ್ಟ್ರೆ ಏನಂತೀರಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಥಿಂಕ್ ಸರಿತಾ ಮ್ಯಾಮ್ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೋಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿವರೆಗೂ ಹೀರೋಯಿನ್ಸ್ ಅಂತಂದ್ರೆ ಒಂದು ಓಕೆ ಹಿಂಗೆ ಇರಬೇಕು ಲುಕ್ಸ್ ವೈಸು ಇನ್ನೊಂದು ಅಂತೆಲ್ಲ, ಅದಕ್ಕೆ ಅಂತ ಒಂದಿಷ್ಟು ಪಾಯಿಂಟರ್ಸ್ ಇತ್ತು. ಅದನ್ನೆಲ್ಲ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿ ಒಂದು ಸೂಪರ್ ಸ್ಟಾರ್ ರೇಂಜಿಗೆ ಬಂದು ನಿಂತ್ಕೊಂತಾರೆ ಅಂತಂದ್ರೆ ಅದು ಅವ್ರಿಗಿದ್ದಂತ ಒಂದು ಪೊಟೆನ್ಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಹ್ಯಾವ್ ಹರ್ಡ್ ದಟ್ ಅವ್ರಿಗೆ ಅಂತ ಕ್ಯಾರೆಕ್ಟರ್ಗಳನ್ನ ಬರೆಯೋರು ಅಂತ ಅಂದ್ರೆ ಒಂದು ಆರ್ಟಿಸ್ಟ್ ಅಷ್ಟು ರೇಂಜ್ಗೆ ಸಾಧನೆ ಮಾಡಿದಾರೆ ಅಂದ್ರೆ ಐ ಥಿಂಕ್ ಬಿಗ್ ಸಲ್ಯೂಟ್ ಟು ಸರಿತಾ ಮ್ಯಾಮ್. ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರಿ ನೀವು. ನನಗೆ ಬಹಳ ಇಷ್ಟ ಆಗಿದೆ ಏನು ಅಂತಂದ್ರೆ ಆಕ್ಸೆಂಟ್. ಸೊ ಗುಡ್ ಲಕ್ ಆಶಿಕಾ, ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮಮ್ಮ, ನೀವು ಸರಿತಾ ಅವ್ರದ್ದು ಈ ಕ್ಯಾರೆಕ್ಟರ್ ತಗೊಂಡಿದ್ದಾಗಲೇ ನನಗೆ ಅನ್ನಿಸ್ತು ನೀವು ಮಾಡ್ತೀರಾ ಅಂತ. ಬಟ್ ಈ ಕ್ಯಾರೆಕ್ಟರ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಅದನ್ನ ನೀವು ಟ್ರೈ ಮಾಡಿದ್ದೀರಾ. ಐ ಗಿವ್ ಯು 65. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ ವಾಯ್ಸ್ ಕಂಟ್ರೋಲ್ ಬಹಳ ಚೆನ್ನಾಗಿದೆ ರೀ ಸರಿತಾ ಮೇಡಮ್. ಅವ್ರಿಗೆ ವಾಯ್ಸ್ ಕೊಡೋದಲ್ಲದೆ ಇನ್ನೊಬ್ರಿಗೂ ವಾಯ್ಸ್ ಕೊಡೋರು, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ನಮ್ಗೆಲ್ಲ ಆಶ್ಚರ್ಯ ಆಗೋದು ಅಂದ್ರೆ ಒಂದು ಪವರ್ಫುಲ್ ಸೀನ್ ಇರ್ತದೆ, ಅಲ್ಲೇನೋ ಒಂದು 10 ಜನ ಅವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ, ಅದೇನೋ ರೇಪು ಗಲಾಟೆ, ನಿಂತ್ಕೊಂಡ್ರೆ ಈ ತರ ಆರಾಮ ಸೋಫಾಲ್ ಕೂತ್ಕೊಂಡು ಡಬ್ ಮಾಡೋರು ಸೀನ್ ಅವ್ರು. ನಾವೆಲ್ಲ ನಿಂತ್ಕೊಂಡ್ ಮಾಡ್ತಾ ಇದ್ವಿ ಡಬ್ಬಿಂಗ್. ಮೇಡಮ್ ಕೂತ್ಕೊಂಡೆ ಎಷ್ಟೇ ಕಾಂಪ್ಲೆಕ್ಸ್ ಇಮೋಷನ್ಸ್ ನ ಆರಾಮಾಗಿ ಕೂತ್ಕೊಂಡು ಡಬ್ಬಿಂಗ್ ಮಾಡೋರು. ಅಂತ ಪವರ್ಫುಲ್ ಆರ್ಟಿಸ್ಟ್ ಅವರು. ನೀವು ಸೆಕೆಂಡ್ ಟೈಮ್ ಎಂಟ್ರಿ ಕೊಡಿ ನೋಡಿ, ಸ್ಟೆಪ್ಸ್ ಅಲ್ಲಿ ಬಂದು ಹಾಡ್ಕೊಂಡು ಬಂದ್ರಲ್ಲ, ಎಲ್ಲರೂ ಸೆರೆ ಹಿಡಿದಿಟ್ಬಿಟ್ಟಿದ್ರಿ ನೀವು. ಅದು ಆ ಗಮನ ನಂಗೆ ಸೆರೆ ಹಿಡಿಬೇಕು. ದಟ್ಸ್ ಅನ್ ಆರ್ಟಿಸ್ಟ್. ವೆಲ್ ಡನ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಶಿಕಾ ಶರ್ಮಾ. ನಿಮ್ಮೆಲ್ಲರಿಗೂ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದಲ್ಲಿ ಹಾಗೂ ನಾನು ಮಹಾನಟಿ ವೇದಿಕೆಯಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ನಿಮ್ಮೆಲ್ಲರಿಗೂ ಇದ್ದಲ್ಲಿ AASH ಅಂತ ಟೈಪ್ ಮಾಡಿ 57575ಗೆ SMS ಕಳಿಸಿ. ದಯವಿಟ್ಟು ತಪ್ಪದೇ ನನಗೆ ವೋಟ್ ಮಾಡಿ ಅಂಡ್ ಪ್ಲೀಸ್ ನನ್ನ ಸೇವ್ ಮಾಡಿ. ಈಗ ಮಹಾನಟಿ ಮಂಜುಳಾ ಮೇಡಮ್ ಅವರನ್ನ ನೃತ್ಯದ ಮೂಲಕ ಸಂಭ್ರಮಿಸೋಣ. ಸ್ವಾಗತಿಸಿ ಟೀಚರ್ ಬಿಂದು ಹೊನ್ನಾಳಿ ಹಾಗೂ ಮೈಸೂರಿನ ರಿಯಾ ಬಗ್ರೆ.
ಒಬ್ರು ರೊಮ್ಯಾಂಟಿಕ್ ಮಂಜುಳಾ ಮ್ಯಾಮ್ ಅವರ ಪರ್ಫಾರ್ಮೆನ್ಸ್ ನ ಮಾಡಿದ್ರು ನಮ್ಮ ಬಿಂದು ಟೀಚರ್ ಅವರು. ಇನ್ನೊಬ್ರು ಮಾಸ್ ಮಂಜುಳಾ ಮೇಡಮ್. ಅಂದ್ರೆ ಆ ಗಂಡು ಬೀರಿ ಪಾತ್ರ ಸ್ಟಾರ್ಟಿಂಗ್ ಇವ್ರು ನಡ್ಕೊಂಡ್ ಬಂದಿದ್ ನೋಡಿ ಗಾಬರಿ ಆಗೋಯ್ತು. ಏನ್ ಹಿಂಗೆ ಬಂದು ಒಂದು ಸಾಕತ್ತಾಗಿ ಸೂಪರ್ ಸೂಪರ್ ಟೀಚರ್. ನೀವಂತೂ ಏನ್ ಟೀಚರ್, ಫುಲ್ಲು ಎಕ್ಸ್ಪ್ರೆಷನ್ಸ್ ಏನು, ಕೈ ಮೂಮೆಂಟ್ಸ್ ಏನ್ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿರಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್, ನಟನೆ ಮಾಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ. ಈಗ ಮಂಜುಳಾ ಮೇಡಮ್ ಯಾವ ದೃಶ್ಯವನ್ನ ನೀವ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಬಿಂದುವರೆ? ನಾನು ಸೀತಾರಾಮ ಮೂವಿಯಲ್ಲಿ ಅವರು ರಾಮನ ಕಳ್ಕೊಂಡ್ಮೇಲೆ ಹುಚ್ಚಿ ಆಗ್ತಾರೆ ಮಂಜುಳಾ ಅವರು, ಅದ್ರದ್ದು ಒಂದು ಸಣ್ಣ ತುಣುಕನ್ನ ಇಲ್ಲಿ ಮಾಡೋಣ ಅನ್ಕೊಂಡು. ಸೂಪರ್ ಸೂಪರ್. ಆಮೇಲೆ ಹೌದು, ನೀನ್ ಯಾವ ಪಾತ್ರ ಮಾಡ್ತಾ ಇದ್ಯಾ? ನಾನು ಸಂಪತ್ತಿಗೆ ಸವಾಲುದು. ಅವರು ನೀರ್ ತಗೊಳಕ್ ಹೋಗಿ ಬರುವಾಗ ಬಾಳೆಹಣ್ಣು ಸಿಪ್ಪೆಲ್ ಜಾರ್ ಗೊತ್ತಾಯ್ತು. ಆಕ್ಷನ್. ಮದ್ವೆ, ಛತ್ರ, ಡುಮ್ ಡುಮ್, ಬಾಸಿಂಗ. ಬಂದ್ಬಿಟ್ರಾ? ನೋಡೆ, ನನ್ ರಾಮನೇ ಬಂದಿಲ್ಲ. ಮುಹೂರ್ತ ಟೈಮ್ ಮೀರೋಗ್ತಾ ಇದೆ ಅನ್ಸುತ್ತೆ ಅಲ್ವಾ? ನಾನ್ ಬರಲ್ಲ. ನನ್ ರಾಮ ಬರ್ತಾನೆ, ನನ್ನ ಮದ್ವೆ ಆಗ್ತಾನೆ. ಅವ್ನ್ ಮತ್ತೆ ಬರುದಿಲ್ಲ ಕಣೆ. ನಿನ್ ರಾಮು ಸತ್ ಹೋದ ಕಣೆ. ಸುಳ್ಳು. ನನ್ ರಾಮು ಸತ್ತಿಲ್ಲ. ನನ್ ರಾಮು ಬರ್ತಾನೆ, ಬಂದೇ ಬರ್ತಾನೆ, ಬಂದೇ ಬರ್ತಾನೆ. ರಾಮು ಬಂದೇ ಬರ್ತಾನೆ, ನನ್ ರಾಮು ಬರ್ತಾನೆ. ಬಿಂದು ಅವರೇ ನೀವು ಬನ್ನಿ. ರಿಯಾ ಬಾಗ್ರಿ ಅವರೇ, ಈಗ ನಿಮ್ಮ ಪರ್ಫಾರ್ಮೆನ್ಸ್ಗೆ ಅವಕಾಶ. ರೆಡಿ ರಿಯಾ? ಎಸ್. ಆಕ್ಷನ್. ಆ ಉಮಾಪತಿಗೇನೋ ₹1 ಕೊಡ್ಬೇಕಾಗಿತ್ತಂತಲ್ಲ, ನೀನು ಕೊಟ್ಟ್ಯಾ? ಬರೋರು ಕೊಡ್ತೀನಿ ಕಣಪ್ಪ. ಅಯ್ಯೋ ಅಯ್ಯೋ, ನನ್ ಸೊಂಟ ಹೋಯ್ತಲ್ಲಪ್ಪ. ಅಯ್ಯೋ, ಯಾವನೋ ಬಾಳೆಹಣ್ಣು ಚಿಪ್ಪು ತೆಗ್ದು ಬಿಸಾಕ್ಬಿಟ್ಟಿದವನೇ. ಯಾರೋ ಅವನು? ನಾನೇ ನೀನಾ? ಯಾರನ್ ಕೇಳಿ ಬಾಳೆಹಣ್ಣು ಚಿಪ್ಪು ಬಿಸಾಕ್ತೆ? ರಸ್ತೆಯಲ್ಲಿ ಬಿಸಾಕಿ. ಹೌದು ಕಣೋ, ನಾನ್ ದೊರೆ ಮೊಮ್ಮಕ್ಕಳು ಕಣೋ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣೋ. ನಮ್ಮಪ್ಪ ಈ ಊರಿನ ದೊಡ್ಡ ಸಾವು ಕಣೋ. ನನ್ನೇ ಲೇ ಅಂತ್ಯ, ನನ್ನೇ ಹೋಗಿ ಅಂತ್ಯ, ನನ್ನೇ ನೀನ್ ಹೆಂಡತಿ ಅನ್ಕೊಂಡಿದ್ಯೇನೋ? ಲೇ, ನಮ್ಮಪ್ಪಂಗೆ ಹೇಳಿ ನಿನ್ ಚರ್ಮ ಸುಲ್ಲಾಗ್ಬಿಡ್ತೀನಿ. ಲೇ ಬದ್ರಿ, ಲೇ ಬೇವರ್ಸಿ, ನಿಮ್ಮಪ್ಪ, ಲೇ ದರ್ಬೇಸಿ, ನಿಮ್ ತಾತ. ಬಾರೋ, ನನ್ಗಿದೆ. ನಮ್ಮಪ್ಪಂಗೆ ಹೇಳಿ ನನಗ್ ಮಾಡಿಸ್ತೀನಿ ಒಂದ್ ಗತಿ. ಬಿಂದು ಅವರು ಹಾಗೂ ರಿಯಾ ಬಗ್ರೆ ಅವರು ತಮ್ಮದೇ ಶೈಲಿಯಲ್ಲಿ ಈ ಒಂದು ದೃಶ್ಯವನ್ನ ಆಯ್ಕೆ ಮಾಡಿಕೊಂಡು ಪರ್ಫಾರ್ಮ್ ಮಾಡಿದ್ದಾರೆ. ಏನು ಇದು, ಜಂಪಿಂಗ್ ಸ್ಟಾರ್ ಫೀನಿಕ್ಸ್ ತರ ಎಗರ್ತಾ ಇದ್ರಲ್ಲ, ಇದು ಈ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಬಂತು ನಿಮ್ಗೆ? ಮಂಜುಳಾ ಮ್ಯಾಮ್ ಯಾರು ಅಂತ ಗೊತ್ತಿರಲಿಲ್ಲ, ಸಂಪತ್ತಿಗೆ ಸವಾಲು ಮೂವಿ ಏನು ಅಂತ ಗೊತ್ತಿರಲಿಲ್ಲ. ಸೊ 2 days ಬ್ಯಾಕ್ ದೇ ಟೋಲ್ಡ್ ನೀನು ಈ ಮೂವಿದು ಈ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಐ ಸಾ ದ ಮೂವಿ ಅವಾಗ್ಲೇ ಫಾರ್ ದ ಫಸ್ಟ್ ಟೈಮ್, ಅಂಡ್ ದೆನ್ ಅಕಾರ್ಡಿಂಗ್ ಟು ದಟ್ ಒನ್ ಸೀನ್ ಹೌ ಐ ಫೆಲ್ಟ್, I tried doing. ರಿಯಾ,
ನಿಮ್ಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ 2 days ಇಂದ ನೀವು ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಯಾವುದೋ ನಂದೊಂದು ಫಿಲಮ್ ಇರುತ್ತೆ, ನಾಳೆ ಶೂಟಿಂಗ್ ಇರುತ್ತೆ, ನಾನು ಇವತ್ತು ಬಂದ್ರೆ ನೀವು ಸೈನ್ ಮಾಡಂಗಿಲ್ವಾ ಹಂಗಾರೆ? ಸರ್ ನನಗೆ ಗೊತ್ತಿಲ್ಲ, ನೀವು ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಈ ಥರದೊಂದು ಕ್ಯಾರೆಕ್ಟರ್, ನಾನೇನು 1 ತಿಂಗಳು ಮುಂಚೆ ನಿಮಗೆ ಕೊಟ್ಟು ರಿಹರ್ಸಲ್ ಮಾಡಿ ರೆಡಿ ಮಾಡೋಕ್ಕಾಗತ್ತಾ? I'll do my homework, sir. This is the learning process. 2 days is a very big time. ಡೋರ್ ನಾಕ್ ಮಾಡೋಕ್ಕಿಂತ ಹಿಂಗೆ ಅಂತಿದ್ದಂಗೆ ನೀವು ಡೋರ್ ಓಪನ್ ಮಾಡಬೇಕು. ಅದು ನಾಕ್ ಮಾಡ್ತಾ ಇರುತ್ತೆ, ನಾನು ಒಳ್ಳೆ ಕೂತಿದ್ದೀನಿ ನೋಡೋಣ ತಡಿ ಬರುತ್ತೆ, ಅದು ಅದೇ ಡೋರ್ ಓಪನ್ ಮಾಡ್ಕೊಂಡ್ ಬರುತ್ತೆ ಅಂತಂದ್ರೆ ಬರಲ್ಲಮ್ಮ. ಸೊ ಏನಾಗುತ್ತೆ, ಎವ್ರಿ ಟೈಮ್ ಗಿವ್ ಯು ಬೆಸ್ಟ್. ಓಕೆ ಬಿಂದು ಅವರೇ, ನನಗೆ ನಿಮ್ದು ಸಾಂಗ್ ತುಂಬಾ ಇಷ್ಟ ಆಯ್ತು. ನೀವು ಪರ್ಫಾರ್ಮೆನ್ಸ್ ಮಾಡಿದ್ದು ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು. ನೀವು ತುಂಬಾ ಅಂದ್ರೆ ವೆರಿ ವೆಲ್ ಕೊರಿಯೋಗ್ರಾಫ್ಡ್. ನಿಮ್ ಸಿಂಕ್, ಆ ಟೈಮಿಂಗು ಏನು, ನೀವು ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತ ಅನಿಸ್ಲಿಲ್ಲ. ಅದು ಆನೆಸ್ಟ್ಲಿ ತುಂಬಾ ನೀಟಾಗಿ ನೀವು ಆಲ್ಮೋಸ್ಟ್ ಸ್ಟೇಜಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀರಾ ಅನ್ನೋಷ್ಟು ಚೆನ್ನಾಗಿ ನೀವು ಮಾಡಿದ ಎಕ್ಸ್ಪ್ರೆಷನ್ ವೈಸ್ ಇರ್ಬೋದು ಎಲ್ಲಾನು. ಡ್ಯಾನ್ಸ್ ಪಾರ್ಟಿಗೆ ಬಂದಾಗ ಇಟ್ ವಾಸ್ ವೆರಿ ಗುಡ್ ಫಾರ್ ಮೀ. ಆಕ್ಟಿಂಗ್ ಅಂತ ಬಂದಾಗ ಅಗೇನ್ ಸೇಮ್ ಮೊನೋಟನಸ್ ಅನಿಸ್ತಾ ಇದೆ. ಇವಾಗ ನೀವು ಏನ್ ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಅದು ಸಿಮಿಲರ್ ಅಂತ ಅನಿಸ್ತಾ ಇದೆ. ಒಂಚೂರು ನಿಮ್ಮ ಕಂಫರ್ಟ್ ಝೋನ್ ನ ಬಿಟ್ಟು ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಇಂದ ಪಾಯಿಂಟ್ಸ್, ಎಲಿಮಿನೇಷನ್ಸ್ ಇದೆಲ್ಲ ಲೈಫ್ ಟೈಮ್ ಆಪರ್ಚುನಿಟಿ ಬಂದಿದೆ ಎಲ್ಲರಿಗೂ. ನಿಮಗೆ ಒಂದು ಅವಕಾಶ ಎಷ್ಟು 10-11 ಸಾವಿರ ಜನ ಆಡಿಷನ್ ಮಾಡಿದ್ರೆ ಅದರಲ್ಲಿ ಬಂದಿರುವಂತ 16 ಜನ ಅಮ್ಮ. ಸೊ ಆ ಅವಕಾಶನ ದಿ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಸಜೆಷನ್ ಅಷ್ಟೇನೆ. ಓಕೆ, ಗುಡ್ ಲಕ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಯಾ ಬಗ್ರೆ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿ ನನ್ನ ಶೋ ಅಲ್ಲಿ ಮುಂದೆ ನೋಡಬೇಕು ಅಂತ ಇದ್ದರೆ RIYA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ನನಗೆ ವೋಟ್ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಬಿಂದು ಹೊನ್ನಾಳಿ. ನನ್ನ ಅಭಿನಯ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮತ್ತು ಈ ವೇದಿಕೆ ಮೇಲೆ ನಾನು ಇನ್ನೂ ಮುಂದೆ ಸಾಗಬೇಕು ಅಂತ ನೀವು ಬಯಸಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮೊಬೈಲ್ ಫೋನ್ ತಗೊಳ್ಳಿ, BIND ಅಂತ ಟೈಪ್ ಮಾಡಿ 57575ಕ್ಕೆ SMS ಮಾಡಿ, ವೋಟ್ ಮಾಡಿ. ನಿಮ್ಮ ವೋಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ವೋಟ್ ಮಾಡಿ. ಧನ್ಯವಾದಗಳು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಅಭಿನಯ ಶಾರದೆಯನ್ನ ಸಿನಿಮಾ ಯುಗಾದಿಯಲ್ಲಿ ಸಂಭ್ರಮಿಸುವಂತಹ ಸಮಯ. ಸ್ವಾಗತಿಸಿ ಜಯಂತಿ ಅವರಾಗಿ ವೇದಿಕೆ ಮೇಲೆ ಬರ್ತಿರುವಂತಹ ನಟಿ ದಾವಣಗೆರೆಯ ದೇವಸೇನಾ. ಸೂಪರ್. ಈಗ ಇವರ ಡಾನ್ಸ್ ಆಯ್ತು. ಜಯಂತಿ ಅಮ್ಮ ಅವರ ಯಾವ ಪಾತ್ರ, ಯಾವ ಡೈಲಾಗ್ ಅನ್ನ ನೀವು ಇಲ್ಲಿ ಪರ್ಫಾರ್ಮ್ ಮಾಡಿ ತೋರಿಸ್ತೀರಾ? ಇದೇ ಎಡಕಲ್ಲು ಗುಡ್ಡದ ಮೇಲೆ ಮೂವಿದು ಸೀನ್. ಸೂಪರ್ ಸೂಪರ್. ದೇವಸೇನಾ, ಗುಡ್ ಲಕ್. ಥ್ಯಾಂಕ್ ಯು. ಆಕ್ಷನ್. ಏನಂದ್ರಿ? ನನಗೆ ಬೇರೊಂದು ಮದುವೆನ? ನೀವು ಏನ್ ಮಾತಾಡ್ತಿದ್ದೀರಾ ಅನ್ನೋ ಜ್ಞಾನ ಆದ್ರೂ ನಿಮಗಿದೆಯೇ? ಅಂದ್ರೆ ನಾನು ಕೇವಲ ಕಾಮ ತೃಪ್ತಿಗೋಸ್ಕರ ದೇವರಂತ ಗಂಡನ್ನ ಬಿಟ್ಟು ಹೋಗುವ
ಜಾತಿ ಹೆಣ್ಣು ಅನ್ಕೊಂಡ್ಬಿಟ್ರೆ, ಒಂದು ಪಕ್ಷ ನನಗೆ ಏನಾದ್ರೂ ಬರಬಾರ್ದು ಬೇನೆ ಬಂದಿದ್ರೆ, ನನ್ನ ಮುಖದ ಮೇಲೆ ಹಣ ಎಸ್ದು ನೀವು ನನ್ನ ಹೊರಗೆ ಹಾಕ್ತಿದ್ರೆ, ದೇಶಕ್ಕೋಸ್ಕರ ತನ್ನ ಜೀವನೇ ಸೂಸಿದ ಧೀರನೊಬ್ಬನ್ನ ಒಂಟಿತನದ ಓಡ್ಬಾಳಲ್ಲಿ ಬಿಟ್ಟು ಇನ್ನೊಬ್ಬನ ಕೈ ಹಿಡಿಯುವಂತ ಕೆಟ್ಟ ಹೆಂಗಸು ನಾನು ಅನ್ಕೊಂಡ್ಬಿಟ್ರೆ, ನಿಮ್ಮ ಈ ಪಾತ್ರದ ರಿವ್ಯೂ ಕೇಳ ನಿಶ್ವಿಕಾ. ನಿಮ್ದು ಮುಂಚೆ ನಾವು ಈ ಪ್ರೀವಿಯಸ್ ಎಪಿಸೋಡ್ ನಾವೇನು ಹೇಳ್ತಾ ಇದ್ವಿ ಮುಂದೆ ಬಂದು ಮಾತಾಡೋದು ಇಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತದು. ಆ್ಯಂಡ್ ನೀವೊಂದು ಇನ್ ಬಿಟ್ವೀನ್ ಒಂದು ಹೆಜ್ಜೆ ಏನು ಮಾತಾಡ್ತಾ ಹಿಂಗೆ ಫಾಸ್ಟಾಗಿ ಎರಡೇ ಹೆಜ್ಜೆ ಇಡ್ರಿ. ದಟ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಮುದ್ದಾಗಿತ್ತು ಆ್ಯಂಡ್ ಐ ರಿಯಲಿ ಫೆಲ್ಟ್ ಲೈಕ್ ಯು ಡಿಡ್ ಜಸ್ಟಿಸ್. ಸೊ ಗುಡ್ ಲಕ್. ಚೆನ್ನಾಗಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನಿಶ್. ಮಾಸ್ಟರ್ ಮೈಂಡ್, ನಿಮ್ಮ ರಿವ್ಯೂಸ್. ದೇವಸೇನಾ, ಎಸ್ ಸರ್. ಓಕೆ, ಸಿ ಲೆಟ್ಸ್ ಟ್ರೈ ಸಮಥಿಂಗ್. ಒಂದೊಂದು ಮೂಡ್ಗೆ ಹಾಂ ಸರ್. ಒಂದೊಂದು ವಾಕ್ ಇರುತ್ತೆ ಅಲ್ವಾ? ಸರ್ ಹೌದು ಸರ್, ಹೌದು. ಸರ್ ಅಬ್ಸರ್ವ್ ದಿಸ್. ಎಸ್ ಸರ್. ಆ ಪರಿಸ್ಥಿತಿ ಸಿಚುವೇಶನ್ ಹೇಗಿದೆಯೋ ಆ ತರ ವಾಕ್ ಇರುತ್ತೆ ನ್ಯಾಚುರಲಿ ಅಲ್ವಾ? ಹೌದು sir. ಒಂದು ಕ್ಯಾರೆಕ್ಟರ್ ಅಂದ್ಮೇಲೆ ನಾನು ಸುಮ್ಮನೆ ಒಂದು ಸಿಚುವೇಶನ್ ಹೇಳ್ತೀನಿ, ಅದರ ಪ್ರಕಾರ ನಡ್ಕೊಂಬನ್ನಿ ನೀವು. ಓಕೆ ಸರ್, ಆಯ್ತಾ? ಆಯ್ತು. ಎಸ್ ಸರ್, ಶೋರ್. ಇಲ್ಲಿ ಫೋನ್ ಅಲಾರಂ ಹೊಡಿತಾ ಇದೆ, ನೀವು ಬಂದು ಅದನ್ನ ಆಫ್ ಮಾಡ್ಬೇಕು. ಅಡಿಗೆ ಮನೇಲಿ ಇದ್ರಿ, ಹೆಂಗ್ ಬರ್ತೀರಾ ಹೇಳಿ? ಆಫ್ ಮಾಡಕ್ ಬನ್ನಿ. ಬನ್ನಿ, ಆಕ್ಷನ್. ಹೊಡಿತಾ ಇದೆ, ಬಡ್ಕೊಳ್ತಾ ಇದೆ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಪ್ಲೀಸ್ ಗೋ ಬ್ಯಾಕ್. ಇಲ್ಲೊಂದು ಬಾಂಬ್ ಇದೆ, ಈ ಬಾಂಬ್ ನ ನೀವು ಡಿಫ್ಯೂಸ್ ಮಾಡಬೇಕು. ನೀವು ಬಾಂಬ್ ಎಕ್ಸ್ಪರ್ಟ್. ಎಡವಟ್ಟಾದ್ರೆ ಇಡೀ ಏರಿಯಾ ಬ್ಲಾಸ್ಟ್ ಆಗ್ಬಿಡುತ್ತೆ, ಇನ್ಕ್ಲೂಡಿಂಗ್ ಯು. ಹಾಂ ಸರ್. ಆವಾಗ ನಿಮ್ ಗಮನ ಎಲ್ಲಿರುತ್ತೆ? ಹೇಗ್ ಬರ್ತೀರಾ ನಡ್ಕೊಂಡು? ಕರೆಕ್ಟ್. ಓಕೆ, ಗೋ ಬ್ಯಾಕ್. ವಾಕಿಂಗ್ ಚೇಂಜ್ ಆಯ್ತಲ್ಲ? ಹೌದು ಸರ್. ಓಕೆ, ರೈಟ್. ಈಗ ಸಪ್ತಪದಿ ಗಂಡನ್ ಜೊತೆ ಹೆಂಗ್ ನಡ್ಕೊಂಡು ಹೋಗ್ತಾಳ ಹುಡುಗಿ? ನೋಡಿ, ಅದೇ ಹುಡುಗಿ ಹೆಂಗ್ ವಾಕ್ ಚೇಂಜ್ ಆಗ್ತಾ ಇದೆ ನೋಡಿ. ಇದೊಂದು ಬೂತ್ ಬಂಗ್ಲಾ ಅಂತ ಇಟ್ಕೊಡಿ. ಎಲ್ಲಿ ದವಾ ಇದೆ, ಭೂತ ಇದೆ ಗೊತ್ತಿಲ್ಲ ನಿಮ್ಗೆ, ಒಳಗೆ ಹೆಂಗ್ ನಡ್ಕೊಂಡ್ ಬರ್ತೀರಾ? ಕರೆಕ್ಟ್, ಎಕ್ಸಾಕ್ಟ್ಲಿ ಅಷ್ಟೇ ರೀ ಅದು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವಸೇನಾ. ಇವತ್ತಿನ ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟವಾಗಿದ್ದು ಈ ಮಹಾನಟಿ ಕಾರ್ಯಕ್ರಮದಲ್ಲಿ ನಾನು ಮುಂದುವರಿಯಬೇಕೆಂಬ ಆಸೆ ನಿಮಗಿದ್ದಲ್ಲಿ ದಯವಿಟ್ಟು ವೋಟ್ ಮಾಡಿ. DEVA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಈ ಸಾಧನೆಯ ಪಯಣವನ್ನ ನಾಳೆ ಕೂಡ ಮುಂದುವರ್ಸೋಣ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ತೋತೀಸ್ ಹಾಗೂ ಶರ್ಟ್ಸ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಆಟ್ಸನ್ ಕರ್ಟ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.